ಎಲ್ರಿಗೂ ನಮಸ್ಕಾರ. ಪಿ ಶೇಷಾದ್ರಿ ಸಿನಿಮೋತ್ಸವದ 2ನೇ ದಿನದ ಸಂಭ್ರಮದಲ್ಲಿ ನಾವಿದ್ದೀವಿ. ಸಂವಾದ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ನಾನು ಪ್ರಿಯಾ ಕೆರವಾಶೆ ಅಂತ ಪತ್ರಕರ್ತೆಯಾಗಿದ್ದೀನಿ. ನಿಮ್ಮೆಲ್ಲರನ್ನ ನೋಡಿದಾಗ ನನಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ನಾವು ಪ್ರತಿ ಶುಕ್ರವಾರ ರಿವ್ಯೂಗೋಸ್ಕರ ಅಂತ ಅಂದ್ಕೊಳ್ತೀವಿ, ಸುಮಾರು ಸಿನಿಮಾಗಳನ್ನು ನೋಡ್ತೀವಿ. ಬಿಡುಗಡೆಯಾದ ಸಿನಿಮಾಕ್ಕೆ ಪ್ರೇಕ್ಷಕರೇ ಇರೋದಿಲ್ಲ. ಒಂದು ಪ್ರದರ್ಶನ ಆದಮೇಲೆ 2ನೇ ಪ್ರದರ್ಶನಕ್ಕೂ ಪ್ರೇಕ್ಷಕರು ಸಿಗಲ್ಲ. ಅಂಥದ್ರಲ್ಲಿ ನೀವು ಇಷ್ಟು ಜನ ಬಂದು ಇಷ್ಟು ಕುತೂಹಲದಿಂದ ಇಲ್ಲಿ ಕೂತಿದ್ದೀರಾ ಅಂದರೆ ಬಹಳ ಖುಷಿ ಆಗುತ್ತೆ. ಇದು ಪಿ ಶೇಷಾದ್ರಿ ಅವರ ಮೇಲಿನ, ಅವರ ಸಿನಿಮಾಗಳ ಮೇಲಿನ ನಿಮ್ಮ ಅಭಿಮಾನ ಮತ್ತು ಆ ಸಿನಿಮಾಗಳ ಗಟ್ಟಿತನ, ಶ್ರೇಷ್ಠತೆ, ಇದಕ್ಕೆಲ್ಲ ಕಾರಣ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇನ್ನು ಇವತ್ತಿನ ಸಂವಾದದಲ್ಲಿ ಪಾಲ್ಗೊಳ್ಳುವಂತಹ ನಮ್ಮ ಅತಿಥಿಗಳ ಪರಿಚಯವನ್ನು ಬಹಳ ಸಂಕ್ಷಿಪ್ತವಾಗಿ ಮಾಡ್ತೀನಿ. ಪ್ರವೀಣ್ ಗೋಡ್ಖಿಂಡಿ ಅವರನ್ನು ಪರಿಚಯ ಮಾಡೋದೇ ಬಹಳ ಕ್ಲೀಶೆ ಆಗ್ಬಹುದೇನೋ, ಯಾಕಂದರೆ ಹೆಚ್ಚಿನ ಮನೆಗಳಲ್ಲಿ ಬೆಳಗಾಗೋದೇ ಅವರ ಫ್ಯೂಷನ್ಗಳಿಂದ, ಅವರ ಕೊಳಲಿನ ನಾದದಿಂದ. ಸೊ ಹಾಗಾಗಿ ಪ್ರವೀಣ್ ಗೋಡ್ಖಿಂಡಿ ಸರ್ ನಮ್ಮೆಲ್ಲರ ಮನೆ ಮಾತಾಗಿರುವಂತಹ ಒಬ್ಬ ಸಂಗೀತಗಾರ ಅಂತ ಹೇಳ್ಬೋದು. ಅವರು ಪಿ ಶೇಷಾದ್ರಿ ಸರ್ ಅವರ ಅನೇಕ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ನೀವು ಈಗಾಗಲೇ ನೋಡಿರುವಂತಹ ವಿಮುಕ್ತಿ ಸಿನಿಮಾ ಇರಬಹುದು, ಬೇರು ಸಿನಿಮಾ ಇರಬಹುದು, ಮುಖರ್ಜಿಯ ಕನಸುಗಳು ಸಿನಿಮಾ ಇರಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಸೊ ಅವರ ಅನುಭವಗಳನ್ನು ಕೇಳೋಣ. ಅದರ ಜೊತೆಗೆ ನಮ್ಮ ಜೊತೆ ಹಿರಿಯ ಎಡಿಟರ್ ಆದಂತಹ, ಸಂಕಲನಕಾರರಾದಂತಹ ಗುಣಶೇಖರ್ ಅವರಿದ್ದಾರೆ. ಇವರ ವರ್ಕನ್ನು ನಾವೆಲ್ಲರೂ ನೋಡಿರ್ತೀವಿ. ರಮೇಶ್ ಅರವಿಂದ್ ಅವರ ಉಲ್ಟಾ ಪಲ್ಟಾ ಸಿನಿಮಾವನ್ನು ನೀವೆಲ್ಲ ನೋಡಿರ್ಬೋದು. ಆ ಸಿನಿಮಾದಲ್ಲಿ ಇವರ ವರ್ಕನ್ನು ಕಾಣ್ತೀವಿ, ಇನ್ನೂ ಅನೇಕ ಇದರಲ್ಲಿ. ಬಟ್ ಈ ವ್ಯಕ್ತಿ ಹೆಚ್ಚಿನವರಿಗೆ ಅಜ್ಞಾತರು. ಬಹುಶಃ ನೀವು ಇಲ್ಲಿ ಬರೋರು ನೋಡಿರ್ಬೋದೇನೋ, ಉಳಿದ ಹಾಗೆ ಜನರಲ್ ಪಬ್ಲಿಕ್ಕಿಗೆ ಅಜ್ಞಾತರು. ಬಟ್ ಅವರ ಕೆಲಸ ಬಹಳ ಮಹತ್ವದ್ದು. ದೂರದರ್ಶನದಲ್ಲಿ ಅನೇಕ ವರ್ಷಗಳ ಕಾಲ ಸಂಕಲನಕಾರರಾಗಿ ಕೆಲಸ ಮಾಡಿ ಇದೀಗ ನಿವೃತ್ತರಾಗಿದ್ದಾರೆ. ಅವರಲ್ಲಿ ಒಂದು ಸಂಕಲನದ ದೊಡ್ಡ ಭಂಡಾರವೇ ಇದೆ ಅಂತ ಹೇಳಬಹುದು. ಅದೆಲ್ಲವನ್ನ ನಾವು ಇವತ್ತು ನಮ್ಮದಾಗಿಸ್ಕೊಳ್ಳೋಣ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೋಡ್ಖಿಂಡಿ ಸರ್, ನಿಮ್ಮಿಂದ ಪ್ರಶ್ನೆನ ಶುರು ಮಾಡ್ತೀನಿ. ಮೊದಲಿಗೆ ನಿಮ್ಮ ಸಂಗೀತ ಹಿನ್ನೆಲೆಯನ್ನು ಗಮನಿಸಿದರೆ, ನೀವು ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ ಹಿನ್ನೆಲೆಯಿಂದ ಬಂದವರು. ಆಮೇಲೆ ಸಿನಿಮಾಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ರಿ ಕೂಡ. ಬಟ್ ಈ ಪ್ರೋಸೆಸ್ ಅಂದರೆ ಸಿನಿಮಾದ ವ್ಯಾಕರಣ ಕಂಪ್ಲೀಟ್ ಭಿನ್ನ. ಆ ಪ್ರೋಸೆಸ್, ಆ ಟ್ರಾನ್ಸ್ಮಿಷನ್ ನಿಮಗೆ ಹೇಗಿತ್ತು? ಆ ಸಿನಿಮಾಕ್ಕೆ ಸಂಗೀತ ನೀಡುವಾಗಿನ ಆ ಪ್ರೋಸೆಸ್ಸು ಮತ್ತು ಆ ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ಶಾಸ್ತ್ರೀಯ ಸಂಗೀತದ ಒಂದು ಅಡಿಪಾಯ ಇದ್ದರೆ ಯಾವುದೇ ಪ್ರಕಾರದ ಸಂಗೀತವನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ಬೋದು ಅಂತ ನಾನು ಭಾಳ ದೃಢವಾಗಿ ನಂಬಿದ್ದೇನೆ. ಶಾಸ್ತ್ರೀಯ ಸಂಗೀತದ ಒಂದು ಶಿಕ್ಷಣ ನನಗೆ ಎಷ್ಟರ ಮಟ್ಟಿಗೆ ನನಗೆ ಅನುಕೂಲವಾಯಿತು ಅಂದರೆ, ಬೇರೆ ಬೇರೆ ಪ್ರಕಾರದ, ಈಗ ನೀವು ಆಗಲೇ ಹೇಳಿದಾಗೆ ಫ್ಯೂಷನ್ ಮಾಡುವಾಗಲಿ, ಅಥವಾ ಜುಗಲ್ಬಂದಿಗಳು ಮಾಡುವಾಗಲಿ, ಅಥವಾ ಸಿನಿಮಾಗೆ ಸಂಗೀತ ನೀಡಬೇಕಾದ್ರೂ ಕೂಡ ಆ ಭಾವನೆಗಳನ್ನು ವ್ಯಕ್ತಪಡಿಸೋ ಒಂದು ನಮ್ಮ ಮಾಧ್ಯಮ ಏನಿದೆ, ಶಾಸ್ತ್ರೀಯ ಸಂಗೀತ ಕೂಡ ಅದೇನೆ. ಆ ಅದರಲ್ಲಿರುವಂಥ ಎಮೋಷನ್ಸ್, ಅದರಲ್ಲಿರುವಂಥ ಒಂದು ಭಾವನಾತ್ಮಕ ಅಂಶ ಏನಿದೆ, ಅದನ್ನು ಹೊರಹಾಕೋ ಒಂದು ಕಲಿಕೆನೇ ಶಾಸ್ತ್ರೀಯ ಸಂಗೀತ. ಸೊ ಅದರದೇ ಒಂದು ಭಾಗವನ್ನು ನಾವು ಸಿನಿಮಾ ಸಂಗೀತದಲ್ಲಿ ಬಳಸ್ತೀವಿ. ಇಲ್ಲಿ ಶಾಸ್ತ್ರೀಯ ಸಂಗೀತದ ಒಂದು ಸೊಗಡು ಮತ್ತು ಅದರ ಜೊತೆಗೆ ಆ ಸಿನಿಮಾಗೆ ಬೇಕಾದಂಥ ಅಥವಾ ಆ ಸನ್ನಿವೇಶಕ್ಕೆ ಬೇಕಾಗಿ ಅದರಲ್ಲಿ ಸ್ವಲ್ಪ ಜನಪದ ಸಂಗೀತ ಆಗಿರ್ಬೋದು, ಅಥವಾ ಸ್ವಲ್ಪ ಪಾಶ್ಚಾತ್ಯ ಸಂಗೀತ ಆಗಿರ್ಬೋದು, ಇದರ ಮಿಶ್ರಣ ಮಾಡಬೇಕಾಗತ್ತೆ. ಜೊತೆಗೆ ವಾದ್ಯಗಳ ಬಳಕೆ. ಈಗ ಶಾಸ್ತ್ರೀಯ ಸಂಗೀತ ಅಂದ ತಕ್ಷಣ ನಾವು ಕೊಳಲು, ವೀಣೆ, ಅಥವಾ ಏನು ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳು ಮಾತ್ರ ಪಾಪ್ಯುಲರ್ ಆಗಿ ಹೆಚ್ಚಾಗಿ ನಾವು ಕೇಳ್ಪಡ್ತೀವಿ. ಮತ್ತು ಗಾಯನ ಶೈಲಿಯಲ್ಲಿ ಕೂಡ ನಾವು ಶಾಸ್ತ್ರೀಯ ಸಂಗೀತದ ಗಾಯನ ಶೈಲಿನೇ ಬೇರೆ, ನಾವು ಸಿನಿಮಾಗೆ ಬಳಸುವಾಗ ಅಲ್ಲಿ ಬೇಕಾಗಿರುವಂಥ ಶೈಲಿನೇ ಬೇರೆ. ಹಾಗಾಗಿನೇ
ಬಹಳಷ್ಟು ಜನ ಎರಡನ್ನ ಸೆಪ್ರೇಟ್ ಆಗಿನೇ ಮೇಂಟೈನ್ ಮಾಡಿದ್ದಾರೆ. ಶಾಸ್ತ್ರೀಯ ಸಂಗೀತ ಗೊತ್ತಿರೋರು ಅನೇಕ ಜನ ಸಿನಿಮಾ ಸಂಗೀತಕ್ಕೆ ಬರಲ್ಲ. ಸಿನಿಮಾ ಸಂಗೀತದಲ್ಲಿ ಅದ್ಭುತವಾಗಿ ಇರುವಂಥ ಕಲಾವಿದರು ಶಾಸ್ತ್ರೀಯ ಸಂಗೀತವನ್ನು ನಿರ್ವಹಿಸೋದಕ್ಕಾಗೋದಿಲ್ಲ. ಕೆಲವು ಜನರು ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ. ಸೊ ಬಟ್ ನನಗೆ ವೈಯಕ್ತಿಕವಾಗಿ ನಾನು ಬೆಳಿಬೇಕಾದ್ರೇ ಶಾಸ್ತ್ರೀಯ ಸಂಗೀತದ ರಾಗಗಳ ಜೊತೆಗೆ ಲಘು ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಭಕ್ತಿಗೀತೆ ಇವನ್ನೆಲ್ಲ ಕಂಪೋಸ್ ಮಾಡೋದು, ಮತ್ತು ನಮ್ಮ ತಂದೆಯವರು ಕಂಪೋಸ್ ಮಾಡೋದನ್ನ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಅನಲೈಸ್ ಮಾಡೋದು, ಅದಕ್ಕೆ ಮತ್ತೆ ಮ್ಯೂಸಿಕ್ ಮಾಡೋದು, ಇದೆಲ್ಲ ಮಾಡ್ತಾನೆ ಬಂದೆ. ಹಾಗಾಗಿ ನನಗೆ ಎರಡು ಬೇರೆ ಬೇರೆ ಪದ್ಧತಿ ಅಥವಾ ಎರಡು ಬೇರೆ ಬೇರೆ ಶೈಲಿ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಇಟ್ ವಾಸ್ ನ್ಯಾಚುರಲ್. ಆದರೆ ಎಲ್ಲಿ ಗೆರೆಯನ್ನು ಎಳಿಬೇಕು ಅಂತ ನಮ್ಮ ಪಾಠ ಆ ಥರ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ನಾನು ಶಾಸ್ತ್ರೀಯ ಸಂಗೀತವನ್ನು ಸಿನಿಮಾದಲ್ಲಿ ಬಳಸ್ಬೋದು, ಆಮೇಲೆ ಸಿನಿಮಾದಲ್ಲಿ ಅಥವಾ ಲಘು ಶಾಸ್ತ್ರೀಯ ಸಂಗೀತದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಕೂಡ ಬಳಸ್ಬೋದು ಅನ್ನೋದು ಮಾತ್ರ ನಾನು ಅದನ್ನು ಕಾಂಬಿನೇಷನ್ ನಾನು ಮಾಡ್ತಾ ಬಂದಿದ್ದೇನೆ. ಸಿನಿಮಾದಲ್ಲಿ ಮಾಡೋದು ಖಂಡಿತವಾಗಿಯೂ ಚಾಲೆಂಜ್ ಅದು. ಯಾಕೆಂದರೆ ಒಂದು ರಾಗವನ್ನು 3/4 ಗಂಟೆ ನಾವು ನುಡಿಸ್ತೀವಿ. 3/4 ಸೆಕೆಂಡ್ ಅಂದರೆ 1 ನಿಮಿಷಕ್ಕಿಂತ ಕಮ್ಮಿ ಅವಧಿಯಲ್ಲಿ ಒಂದು ಇಂಪ್ಯಾಕ್ಟ್ ಬರುವಂಥ ಮ್ಯೂಸಿಕ್ ಮಾಡೋದು ಅಂದರೆ ತುಂಬಾ ಕಷ್ಟ. ಅದು ಅಂದರೆ ಅದರ ನಿರಂತರ ಒಂಥರ ಪ್ರಯತ್ನನೇ ಅದು. ಪ್ರತಿ ಸಿನಿಮಾದಲ್ಲೂ ಏನೋ ಒಂದು ಹೊಸದನ್ನು ಕಲಿತಾ ಹೋಗ್ತಾ ಇರ್ತೀವಿ. ಸೊ ಶೇಷಾದ್ರಿ ಅವ್ರ ಸಿನಿಮಾಗಳಲ್ಲಿ ನನಗೆ ಯಾವತ್ತೂ ಅದು ಒಂಥರ ಆಲ್ವೇಸ್ ಅ ಚಾಲೆಂಜ್. ಆ್ಯಂಡ್ ಅದನ್ನೇ ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ ಸರ್. ಶೇಷಾದ್ರಿ ಅವರ ಸಂಗೀತ ಹೆಚ್ಚು ಗಾಢ, ಸಿನಿಮಾಗಳು ಹೆಚ್ಚು ಗಾಢ ಮತ್ತು ಬಹಳ ಆಳವಾಗಿ ನಮ್ಮನ್ನು ಬಹಳ ಕಾಲ ನಮ್ಮ ಮನಸ್ಸಲ್ಲಿ ಉಳಿಯುವಂತಹ ಸಿನಿಮಾಗಳು. ಸಂಗೀತ ಅಂದರೆ ಹಾಡುಗಳೆಲ್ಲ ಕಡಿಮೆ ಇರುತ್ತೆ ನಾನು ಅಬ್ಸರ್ವ್ ಮಾಡಿದ ಹಾಗೆ. ಆಮೇಲೆ ಹಿನ್ನೆಲೆ ಸಂಗೀತದಲ್ಲೂ ಒಂದು ಅವ್ರದ್ದೇ ಒಂದು ಸಿಗ್ನೇಚರ್ ಥರ ಏನೋ ಒಂದು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಅವರ ಡಿಮ್ಯಾಂಡ್ಗಳು ಏನಿದ್ವು ಸಾಮಾನ್ಯ, ಆಮೇಲೆ ಅದಕ್ಕೆ ನಿಮ್ಮ ಸ್ಪಂದನೆ ಹೇಗಿತ್ತು, ಅವರ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ ಆ ಅನುಭವ ಹೇಗಿತ್ತು? ಮೊಟ್ಟ ಮೊದಲನೆಯ ಸಿನಿಮಾ ನಾವಿಬ್ಬರು ಒಟ್ಟಿಗೆ ಮಾಡಿದ್ದು ಬೇರು 2005ರಲ್ಲಿ. ಅದರಲ್ಲಿ ನನಗೆ ಅಡ್ವಾಂಟೇಜ್ ಅಂತ ಇದ್ದಿದ್ದೇನು ಅಂದರೆ ಅದರಲ್ಲಿ ಗೊರವೆಯನ್ನ ಪಾತ್ರ ಇತ್ತು. ಸೊ ಅವನು ಕೊಳಲು ನುಡಿಸ್ಕೊಂಡು ಕೈಯಲ್ಲಿ ಡಮರು ಇಟ್ಕೊಂಡು ಇರುವಂಥ ಒಂದು ಪಾತ್ರ. ಹಾಗಾಗಿ ನಾನು ನುಡಿಸೋದೇ ಕೊಳಲಾಗಿದ್ದರಿಂದ ನನಗೆ ಒಂಥರ ಕನೆಕ್ಟ್ ಮಾಡೋದಕ್ಕೆ ಅನುಕೂಲ ಆಯಿತು. ಬಟ್ ಆದರೆ ಆ ಚಿತ್ರಕ್ಕೆ ಸಂಗೀತ ಮಾಡಬೇಕಾದ್ರೆ ನಮ್ಮನ್ನು ಸಾಕಷ್ಟು ಚರ್ಚೆಗಳು ನಡೆದು ಅವರ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಸಮಯ ಬೇಕಾಯಿತು. ಆಮೇಲೆ ಈಗ ಆ ಗೊರವಯ್ಯ ನುಡಿಸುವಂಥ ಒಂದು ಆ ವಾದ್ಯದ ಒಂದು ಶಬ್ದ, ಆ ನಾದ, ಅದು ನಾನು ಅನ್ಕೊಂಡಿರೋದೇ ಬೇರೆ, ಅವ್ರ ಮನಸ್ಸಲ್ಲಿ ಇದ್ದದ್ದೇ ಬೇರೆ. ಅದೇ ರೀತಿಯ ಕೊಳಲಿನ ಒಂದು ಇದು ನಾದ. ಆಮೇಲೆ ಅವ್ರು ಮೊದಲಿಗೆ ಕತೆ ಹೇಳಿದಾಗ ನನಗೇನು ಒಂದು ಇಮ್ಯಾಜಿನೇಷನ್ ಇತ್ತು, ಅದರ ಪ್ರಕಾರ ನಾನು ಸಂಗೀತ ಮಾಡ್ಕೊಂಡಿದ್ದೆ. ಬಟ್ ಆಮೇಲೆ ಚಿತ್ರ ನೋಡಿದ್ಮೇಲೆ ಅದನ್ನೆಲ್ಲ ಬದಲಿಸ್ಬೇಕಾಯ್ತು. ಸೊ ರಿಕಾರ್ಡಿಂಗ್ ಮಾಡುವಾಗ ಆಮೇಲೆ ಸನ್ನಿವೇಶಗಳನ್ನ ನೋಡಬೇಕಾದ್ರೆ ಕೆಲವುದು ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಮೂವಿ. ಸೊ ಹಾಗಾಗಿ ಅವ್ರ ಜೊತೆ ಅನೇಕ ಬಾರಿ ಚರ್ಚೆಗಳನ್ನ ಮಾಡಿ ನಂತರ ಎಲ್ಲಿ ಸಂಗೀತ ಒಂದನ್ನು ನಾನು ಭಾಳ ಧೈರ್ಯವಾಗಿ ಏನು ಹೇಳ್ಬೋದು ಅಂದರೆ ಶೇಷಾದ್ರಿ ಸರ್ ಅವ್ರ ಜೊತೆಗೆ ಮತ್ತು ಕೆಂಪರಾಜ್ ಅವ್ರ ಜೊತೆಗೆ ಕೆಲಸ ಮಾಡಿದ್ಮೇಲೆ ಎಲ್ಲಿ ಸಂಗೀತ ಬೇಡ ಅನ್ನೋದು ಮಾತ್ರ ಗ್ಯಾರಂಟಿ ಗೊತ್ತಾಗಿದೆ ನನಗೆ. ಸಿನಿಮಾದಲ್ಲಿ ರಿಕಾರ್ಡಿಂಗಲ್ಲಿ ಎಲ್ಲಿ ಅವಾಯ್ಡ್ ಮಾಡಬೇಕನ್ನೋದು ಕಲ್ತಿದ್ದೇನೆ. ಇಲ್ಲ ಮೊದಲೇ ಪ್ರಾರಂಭದಿಂದಲೂ ಹೇಗಿರ್ತಿತ್ತು ಅಂದರೆ ಪ್ರತಿಯೊಂದು ಸೀನಿಗೂ ಇಲ್ಲೊಂದು ಈ ಥರ ಸಂಗೀತ ಮಾಡೋಣ, ಇಲ್ಲೊಂದು ಮಾಡೋಣ ಅಂತ ಒಂದು ಆಸೆ ಇರ್ತಾ ಇತ್ತು. ಅದೊಂದು ಅರ್ಜ್ ಇರುತ್ತೆ ಮ್ಯೂಸಿಷಿಯನಿಗೆ ಎಲ್ಲ ಕಡೆನೂ ತುಂಬಿಸ್ಬೇಕು ಅಂತ. ಬಟ್ ಅವರ ಸಿನಿಮಾ ನೋಡ್ತಾ ನನಗೆ ಆಮೇಲೆ ಅದು ನನಗೂ ಅರಿವಾಗಕ್ಕೆ ಶುರುವಾಯಿತು. ಮತ್ತು ಅವರು ಒಂಥರ ಮಾರ್ಗದರ್ಶನ ಕೂಡ ನೀಡಿದ್ರು. ಇಲ್ಲಿ ಬರೀ ಅವ್ರ ಎಕ್ಸ್ಪ್ರೆಷನ್ನೇ ಸಾಕು, ಅಥವಾ ಒಂದು ಆ್ಯಂಬಿಯಂಟ್ ಸೌಂಡ್ ಏನಿದೆ ಅಷ್ಟೇ ಸಾಕು, ಇಲ್ಲಿ ಬೇಡ ಅಂತ. ಸೊ ಅನೇಕ ವಿಷಯಗಳನ್ನ ಕಲಿತೆ. ಆಗಲೇ ಹೇಳಿದಾಗೆ ಈ ಸಿನಿಮಾದಲ್ಲೂ ಕೂಡ ಕೆಲವು ಭಾಗದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತದ ರಾಗಗಳನ್ನ ಬಳಸಿದ್ದೀನಿ. ಆಮೇಲೆ ಈಗ ಬಂಗಾಲದ ಫೋಕ್ ಟ್ಯೂನ್ ಭಟಿಯಾಲಿ ಧುನ್ ಅಂತಿದೆ. ಸೊ ಅಲ್ಲಿ ಗಂಗಾ ತೀರದಲ್ಲಿ ನಡೆಯುವಂಥ ಸೀನ್ಗಳಲ್ಲೆಲ್ಲ ಆ ಕೊಳಲಿನಲ್ಲಿ ಬರ್ತಾ ಇರುತ್ತೆ. ಬಟ್ ಅದರ ಜೊತೆಗೆ ಕೆಲವು ಥೀಮ್ಸನ್ನು ಬಳಸಬೇಕಾದ್ರೆ
ಮಿಶ್ರಣ ಮಾಡ್ತೀವಿ ಅಂದರೆ ಫ್ಯೂಷನ್ ಥರ, ಅದಕ್ಕೇನೋ ಒಂದು ಕಾರ್ಡು ಕೀಬೋರ್ಡ್ ಬ್ಯಾಕಿಂಗ್ ಇಟ್ಕೊಂಡು ಅದಕ್ಕೊಂದು ಆಲಾಪು ಆ ಥರ ಎಲ್ಲ ಕಾಂಬಿನೇಷನ್ ಎಲ್ಲ ಮಾಡಿದ್ದೀವಿ. ಅಂದರೆ ಅದು ನಾನು ಆಗಲೇ ಹೇಳ್ದಂಗೆ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಸೀನ್ ವಾಟ್ ಎವರ್ ದ ಸೀನ್ ಡಿಮಾಂಡ್ಸ್ ಅದ್ರ ಪ್ರಕಾರ ನಮ್ಮ ಸಂಗೀತ ನಾನು ಬದಲಿಸ್ತಾ ಹೋಗಬೇಕಾಗುತ್ತೆ. ಬಟ್ ಈಗ ನೋಡಿದಾಗ ಅನ್ನಿಸ್ತು ಈಗ ಮಾಡಿದ್ರೆ ಮತ್ತೆ ಇನ್ನಷ್ಟಿನ ವಿಭಿನ್ನವಾಗಿನೋ ಮಾಡ್ಬೋದಿತ್ತೇನೋ, ಆವಾಗ ಅಷ್ಟು ಪರಿಪಕ್ವತೆ ಇರಲಿಲ್ಲ ನನ್ನಲ್ಲಿ ಅನಿಸುತ್ತೆ ಈಗ. ಸರ್, ಬಹುಶಃ ರಿಪೀಟ್ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಅವರ ಸಿನಿಮಾಗಳ ಸಂಗೀತದಲ್ಲಿ ಒಂದು ಯುನೀಕ್ನೆಸ್ ಇದೆ ಅಂತ ಬಹಳ ಜನ ಹೇಳ್ತಾರೆ. ನಮ್ಮ ಅನುಭವಕ್ಕೂ ಬಂದಿದೆ. ಅದು ಏನು ಅಂತ ನಮ್ಗೆ ಗೊತ್ತಾಗಲ್ಲ ಸರ್, ನಮ್ಮ ಅನುಭವಕ್ಕೆ ಬಂದಿರತ್ತೆ. ಸೊ ಅದು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ ಸ್ವಲ್ಪ? ಅದು ನನಗೂ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಅವರು ಸಿನಿಮಾ ನೋಡಿದಾಗ ಒಂದು ಉತ್ಕಟವಾದ ಒಂದು ಆಸೆ ಬರುತ್ತೆ. ಈ ಈ ಈ ಟೊನಾಲಿಟಿಯಲ್ಲಿ ಒಂದು ರಾಗ ಬಂದರೆ ಅದಕ್ಕೆ ಸರಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾಳೆ ನೀವು ಮೋಹನ್ ದಾಸ್ ನೋಡ್ತೀರಿ, ಮೋಹನ್ ದಾಸ್ ಸಿನಿಮಾಗೆ ಬೇಕಾಗಿರೋ ಆ ಸಮಯದ ಒಂದು ಮೂಡ್ ಏನಿದೆ ದೇಶದಲ್ಲಿ, ಆ ಸಮಯದಲ್ಲಿ ಯಾವ ಥರದ ಒಂದು ವಾತಾವರಣ ಇತ್ತು, ಅದನ್ನು ನಾನು ಒಂದು ಧ್ವನಿಯ ಮುಖಾಂತರ ಯೂಸಿಂಗ್ ದ ಸೌಂಡ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೀನಿ. ಕೆಲವು ಕಡೆ ಅದು ಮಾಡರ್ನ್ ಅಂತ ಅನ್ಸಿದ್ರು, ಬಟ್ ಎಲ್ಲೋ ಒಂದು ಕಡೆ ಅದು ಆ ವೇಟ್ಗೋಸ್ಕರ ಏನು ಗಾಂಭೀರ್ಯ ಬರೋದಕ್ಕೋಸ್ಕರ ಹೆಚ್ಚು ವಾದ್ಯಗಳನ್ನ ಬಳಸೋದಾಗಲಿ, ಅದಕ್ಕೆ ಆರ್ಕೆಸ್ಟ್ರೇಷನ್ ಮಾಡೋದಾಗಲಿ, ಅದೆಲ್ಲ ಆ ಥರದ ಎಕ್ಸ್ಪೆರಿಮೆಂಟನ್ನು ಮಾಡಿದ್ದೀನಿ. ಬಟ್ ಶೇಷಾದ್ರಿ ಸರ್ ಅವ್ರ ಸ್ಪೆಷಾಲಿಟಿ ಏನು ಅಂದರೆ, ಅವರು ಪ್ರತಿಯೊಂದು ಕ್ಯಾರೆಕ್ಟರ್ದು ಮತ್ತು ಆ ಸೀನು ಮತ್ತು ಆ ಸ್ಟೋರಿ ಎಲ್ಲ ಮಾಡಬೇಕಾದ್ರೆ ಅದ್ರ ಜೊತೆಗೆ ಇಷ್ಟು ಜಾಗ ಸಂಗೀತಕ್ಕೆ ಅಂತ ಅಂದ್ಕೊಂಡು ಅವ್ರು ಶೂಟ್ ಮಾಡಿರ್ತಾರೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಕಡೆ ಹಿಂಗೆ ಕ್ಯಾಮ್ರಾ ಹಿಂಗೆ ಪ್ಯಾನ್ ಆಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಮೂಡ್ ಕ್ರಿಯೇಟ್ ಆಗಬೇಕ್ರಿ, ಅಷ್ಟಕ್ಕೆ ಮಾತ್ರ ನೀವೇನಾದರೂ ಯೋಚನೆ ಮಾಡಿ ಅಂತ. ಪ್ಲಸ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಏನು ಮಾಡ್ಬೋದು ಯೋಚನೆ ಮಾಡಿ ಅಂತೆಲ್ಲ ಮುಂಚಿತವಾಗೇ ಅವ್ರ ಕಥೆ ಹೇಳಬೇಕಾದ್ರೇ ಹೇಳಿರ್ತಾರೆ. ಈ ಥರ ಒಂದು ಪಾತ್ರಕ್ಕೆ ನೀವು ಏನಂತ ಮಾಡ್ಬೋದು ಯೋಚನೆ ಮಾಡಿ, ಯಾವ ರಾಗ ಮಾಡ್ಬೋದು ಅಥವಾ ಯಾವ ವಾದ್ಯದಿಂದ ಅದನ್ನು ಬಿಂಬಿಸ್ಬೋದು, ಈ ರೀತಿ. ಸೊ ಅದೇ ಅವರ ಒಂದು ಸಿಗ್ನೇಚರ್ ಅಂತ ನನಗನ್ಸುತ್ತೆ. ಅಂದರೆ ಅವರು ಹೋಮ್ವರ್ಕ್ ಇರುತ್ತೆ ಅವ್ರದ್ದು. ಓಕೆ ಸರಿ, ನೀವು ಈ ಮಾತು ಹೇಳಬೇಕಾದ್ರೆ ಒಂದು ವಿಷಯ ನನ್ನ ತಲೆಗೆ ಬಂತು. ಇತ್ತೀಚೆಗೆ ರಿಕ್ಕಿ ಕೆ ಸರ್ ಮಾತಾಡ್ತಾ ಒಂದು ವಿಷಯ ಹೇಳಿದರು, ಸಿನಿಮಾದಲ್ಲಿ ಸಂಗೀತಗಾರನಿಗೆ ಅಷ್ಟು ಸ್ವಾತಂತ್ರ್ಯ ಇರಲ್ಲ, ಅದಕ್ಕೋಸ್ಕರ ನಾನು ಸಿನಿಮಾ ಸಂಗೀತ ಜಾಸ್ತಿ ಮಾಡಲ್ಲ, ಇಂಡಿಪೆಂಡೆಂಟಾಗಿ ಮಾಡ್ತೀನಿ ಅಂತ. ವೈಯಕ್ತಿಕವಾಗಿ ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅಲ್ಲ, ಎರಡೂ ರೀತಿ ಇದೆ. ಅದು ಒಂದು ಕಡೆ ಸಿನಿಮಾಗೆ ಅಂದರೆ ವಿ ಆರ್ ವರ್ಕಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ವಾ, ಅಲ್ಲಿ ಆ ವಿಷಯ ಏನಿದೆ ಅದು ಮುಖ್ಯ. ನಮ್ಮ ಟ್ಯಾಲೆಂಟ್ ಆಗಲಿ ಅಥವಾ ನಮ್ಮ ಕ್ಷಮತೆ ಏನಿದೆ ಅದು ಮುಖ್ಯ ಅಲ್ಲ. ಅವರ್ ಕೆಪಾಬಿಲಿಟೀಸ್ ಆರ್ ಡಿಫ್ರೆಂಟ್. ನಾವು ಏನು ಬೇಕಾದರೂ ಮಾಡ್ಬೋದು. ಬಟ್ ಅಲ್ಲಿ ಸನ್ನಿವೇಶಕ್ಕೆ ಏನು ಬೇಕು, ಅದು ನಿರ್ದೇಶಕರಿಗೆ ಏನು ಬೇಕು, ಅದು ಸೂಕ್ತವಾಗಿರೋ ರೀತಿಯಲ್ಲಿ ಮಾಡೋದೇ ಹಿನ್ನೆಲೆ ಸಂಗೀತ ಅಥವಾ ಫಿಲ್ಮಿಗೆ ಮಾಡುವಂಥ ಒಂದು ಸಂಗೀತ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕೈ ಕಟ್ಟು ಹಾಕ್ದಂಗೆ ಅನ್ಸಿದ್ರು ಇನ್ನೊಂದು ಆಸ್ಪೆಕ್ಟ್ ನೋಡಿದ್ರೆ, ನಾವು ಬೇರೆ ಆಯಾಮಗಳಲ್ಲಿ ಇಷ್ಟೊಂದು ನಮಗೆ ವ್ಯಾಪ್ತಿ ಇಲ್ಲ, ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಸಿಗಲ್ಲ. ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಬೇಕಾದ್ರೆ ನೀವು ಯಾವ ರೀತಿ ಆದರೂ ಅದನ್ನು ಬಳಸ್ಕೋಬೋದು. ನಿಮ್ಗೆ ಯಾವುದೇ ಥರದ ನಿರ್ಬಂಧನೆಗಳಿರಲ್ಲ, ಇದೇ ರಾಗ ಆಗಬೇಕು ಅಥವಾ ಇದೇ ದಾರಿಯಲ್ಲಿ ಹೋಗಬೇಕು ಅಂತಿರಲ್ಲ. ಯಾವುದಾದ್ರೂ ಆ ಇನ್ಸ್ಟ್ರೂಮೆಂಟನ್ನು ಮಾಡಿಫೈ ಮಾಡ್ಬೋದು, ಅದಕ್ಕೆ ಇನ್ನೊಂದು ಸೇರಿಸ್ಬೋದು, 2 ಆಕ್ಟೇವ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಒಟ್ಟಿನಲ್ಲಿ ಆ ಇಂಪ್ಯಾಕ್ಟ್ ಇದೆಯಾ ಅದು ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಎರಡೂ ಸತ್ಯ. ಒಂದು ಕಡೆ ಲಿಮಿಟೇಷನ್ ಇದೆ ಅನ್ನೋದೂ ಸತ್ಯ ಕೆಲವರಿಗೆ, ಬಟ್ ಇಟ್ ಇಸ್ ಲಿಮಿಟ್ಲೆಸ್ ಅನ್ನೋದೂ ಸತ್ಯ. ಬಟ್ ನನ್ನ ಪ್ರಕಾರ ಇಟ್ ಇಸ್ ಲಿಮಿಟ್ಲೆಸ್. ಅಂದರೆ ಇಟ್ ಗಿವ್ಸ್ ಯು ಲಾಟ್ ಆಫ್ ಅಪಾರ್ಚುನಿಟೀಸ್ ಟು ಎಕ್ಸ್ಪೆರಿಮೆಂಟ್. ಬೇರೆ ಬೇರೆ ರೀತಿಯ ಧ್ವನಿಗಳು, ಬೇರೆ ಬೇರೆ ರೀತಿಯ ವಾದ್ಯಗಳು, ಬೇರೆ ಬೇರೆ ರೀತಿಯ ಆರ್ಕೆಸ್ಟ್ರೇಷನ್ಗಳು, ಬೇರೆ ಬೇರೆ ಪ್ರಕಾರದ ಸಂಗೀತಗಳು, ಇವೆಲ್ಲನೂ ಒಟ್ಟು ಸೇರಿಸಿ ಏನು ಆ ಸನ್ನಿವೇಶಕ್ಕೆ ಎಷ್ಟು ನಾವು ಏನಂತೀವಿ ಒಂದು ಅಪ್ಲಿಫ್ಟ್ ಮಾಡ್ಬೋದು ಆ ಸೀನನ್ನು, ಅದು ಇಟ್ಸ್ ಆಟ್ ಯುವರ್ ಡಿಸ್ಪೋಸಲ್. ನೀವು ಹೇಗೆ ಬೇಕಾದರೂ ಅದನ್ನು ಬಳಸ್ಕೋಬೋದು. ಸೊ ಇಟ್ಸ್ ಅ ವೆರಿ ಬಿಗ್ ಕ್ಯಾನ್ವಾಸ್. ಸಿನಿಮಾ ಅನ್ನೋದು ನನಗೆ ನನ್ನ ಮಟ್ಟಿಗೆ ಇಟ್ಸ್ ಅ ವಂಡರ್ಫುಲ್ ಮೀಡಿಯಮ್ ಟು ಎಕ್ಸ್ಪ್ರೆಸ್ ಮ್ಯೂಸಿಕಲಿ. ಓಕೆ ಸರ್, ಹಾಲಿವುಡ್ನ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಹೇಳಿದ ಮಾತು ನೆನಪಾಗತ್ತೆ. ಈ ಸಿನಿಮಾದಲ್ಲಿ ಸಂಗೀತ ಹೇಗಿರಬೇಕು ಅಂತಂದರೆ ಅದು ಇರೋದು ನಮ್ಗೆ ಗೊತ್ತಾಗಬಾರ್ದು, ಆದರೆ ಅದು ಸ್ಟಾಪ್ ಆದಾಗ ನಮ್ಗೆ ಅದು ಅರಿವಿಗೆ ಬರಬೇಕು ಅಂತ.
ನೀವು ಇಷ್ಟು ನಿಮ್ಮ ಅನುಭವದ ಮೇಲೆ ಹೇಳೋದಾದ್ರೆ ಇದ್ರ ಬಗ್ಗೆ ಇದು ನಿಮ್ಮ ಅನುಭವಕ್ಕೆ ಬಂದಿದೆಯಾ ಹೇಗೆ? ಖಂಡಿತ ಹೌದು. ಅಂದರೆ ಈಗ ನಾನು ಹೇಳಿದ್ನಲ್ಲ, ಎಲ್ಲಿ ಸಂಗೀತ ಬೇಡ, ಎಲ್ಲಿ ಇಲ್ಲಿ ಈ ಸನ್ನಿವೇಶಕ್ಕೆ ಏನೂ ಬೇಡ, ಸೈಲೆನ್ಸೇ ವಾಸಿ ಅಂತ ಅನ್ನಿಸ್ಬೇಕು, ಅಥವಾ ಆ ರೀತಿ ಸಿನಿಮಾ ನೋಡಿದಾಗ ಯಾವಾಗ ಅನಿಸುತ್ತೋ, ಸೊ ಆ ಜಾಗಗಳನ್ನ ಬಿಟ್ಟೇ ನಾವು ಸಂಗೀತ ಮಾಡ್ತಿರ್ತೀವಿ. ಸೊ ಶೇಷಾದ್ರಿ ಅವ್ರ ವಿಶಿಷ್ಟತೆನೂ ಅದೇನೆ ವೈಶಿಷ್ಟ್ಯತೆ. ಕೆಲವು ಸೀನ್ಗಳಲ್ಲಿ ಅವರು ಆ ಡೈಲಾಗ್ಸಲ್ಲಿ ಅಥವಾ ಎಮೋಷನ್ಸನ್ನು ಆ ಕ್ಯಾರೆಕ್ಟರ್ಸ್ ಮುಖಾಂತರನೇ ತಂದಾಗ ಅಲ್ಲಿ ಒಂದು ಅಡಿಷ್ನಲ್ ಮತ್ತೆ ಅದ್ರ ಮೇಲೆ ಇನ್ನೊಂದು ಫ್ರೀಕ್ವೆನ್ಸಿ ಬೇಡ ಅನ್ನೋದೇ ಅನಿಸುತ್ತೆ. ಸೊ ಈ ಅನೇಕ ಸಿನಿಮಾಗಳಲ್ಲಿ ಆ ಥರ ನಾವು ನೋಡಿದ್ದೀವಿ, ಹಾಲಿವುಡ್ ಮಾತ್ರ ಅಲ್ಲ. ನಾನು ವೈಯಕ್ತಿಕವಾಗಿ ರಿಕಾರ್ಡಿಂಗ್ ಮಟ್ಟಿಗೆ ಇಷ್ಟಪಡೋದು ಇಳೆಯರಾಜ ಅವ್ರನ್ನ. ಬಿಕಾಸ್ ಅವರು ಅದನ್ನು ಥೀಮ್ಸ್ಗಳನ್ನ ಯೂಸ್ ಮಾಡೋ ರೀತಿ ಆಗಲಿ ಅಥವಾ ಮಧ್ಯದಲ್ಲಿ ನೀವು ಹೇಳಿರೋ ರೀತಿ ಸೈಲೆನ್ಸ್ ಆಗಲಿ, ಅದು ಬಹಳ ಆ್ಯಪ್ಟ್ ಆಗಿರುತ್ತೆ ಮತ್ತು ಸಮಂಜಸವಾಗಿರುತ್ತೆ ಪ್ರತಿ ಸಿನಿಮಾದಲ್ಲೂ. ಅದು ನನಗೆ ಬಹಳ ಇಷ್ಟ. ಆದರೆ ನನ್ನದೇ ಆದ ಒಂದು ದಾರಿ ಕಂಡುಕೊಳ್ಳೋ ಒಂದು ಪ್ರಯತ್ನ. ಇವಾಗ ವಿಮುಕ್ತಿಯಲ್ಲೇ ಬಂದಿರೋ ಒಂದು ಸೀನ್ ನೋಡಿದ್ರೆ, ಆ ಹೆಣ್ಮಗಳು ಮಾಧವಿ ಕ್ಯಾರೆಕ್ಟರು ಅವಳ ಭಾವನೆಯನ್ನು ಅವಳು ಅನ್ಕೋಬೇಕಾದ್ರೆ ಬರ್ತಿರುವಂಥ ಒಂದು ಸಂಗೀತ, ಒಂದು ಫ್ಲೂಟು ಮತ್ತು ವಾಯ್ಸದ್ದು ಒಂದು ಕಾಂಬಿನೇಷನ್ ಇದೆ. ಫ್ಲೂಟು ನಾನು ಅಲ್ಲಿ ಇಮ್ಯಾಜಿನ್ ಮಾಡಿದ್ದು ಆ ಅಪ್ಪನ ಧ್ವನಿ, ಅಪ್ಪನ ಭಾವನೆ ಏನಿದೆ ಅದು ಅವನ ಅಪ್ಪನ ಥರನೇ ಇದ್ದಾನೆ, ಅವನಿಗೆ ಬೇರೆ ಥರ ಭಾವನೆ ಇಲ್ಲ. ಬಟ್ ಆ ಹೆಣ್ಮಗಳಿಗೆ ಮಾತ್ರ ಅಪ್ಪನ ಮೇಲೆ ಬೇರೆ ಥರದ ಒಂದು ಯೋಚನೆ ಇರೋದನ್ನು ಎರಡೂ ನಾನು ಕ್ಲಬ್ ಮಾಡಿ ಕೊಳಲು ಮತ್ತು ಧ್ವನಿಯನ್ನು ಕಾಂಬಿನೇಷನ್ ಮಾಡಿದ್ದೀನಿ. ಆ ಸೀನಲ್ಲಿ ಕ್ಯಾಮ್ರಾ ಅಲ್ಲಿಂದ ಆ ಭಾವನಾ ಅವ್ರ ಮುಖದಿಂದ ಅವ್ರ ಅಪ್ಪನ ಮುಖಕ್ಕೆ ಹೋಗಬೇಕಾದ್ರೆ ಇಲ್ಲಿ ಆ ಸಂಗೀತ ಬರ್ತಾ ಇರುತ್ತೆ. ಅದು ಗ್ರ್ಯಾಜುವಲಿ ಇಲ್ಲಿ ಮೂವ್ ಮಾಡಿದಾಗ ಇವರು ಅದನ್ನು ಫೇಡ್ ಔಟ್ ಮಾಡಿದ್ದಾರೆ. ಸೊ ಅಲ್ಲಿ ಕೆಲವ್ರಿಗೆ ಅನಿಸ್ಬೋದು ಇನ್ನೂ ಬರ್ಬೋದಿತ್ತೇನೋ ಆ ಸಂಗೀತ ಅಂತ, ಬಟ್ ಅಲ್ಲಿ ಅವ್ರ ಎಕ್ಸ್ಪ್ರೆಷನ್ ನೋಡಿದಾಗ ಅದು ಸಮಂಜಸ ಅನಿಸುತ್ತೆ. ಸೊ ಎಷ್ಟರ ಮಟ್ಟಿಗೆ ಎಲ್ಲಿ ಯಾವ ಭಾವನೆಯನ್ನು ನಾವು ಒತ್ತು ಕೊಡಬೇಕು ಅನ್ನೋ ಜಾಗದಲ್ಲಿ ಮಾತ್ರ ಸಂಗೀತವನ್ನು ಬಳಸಿ, ಬೇರೆ ಕಡೆ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ನೇ ಮುಖ್ಯ ಅಂತ ಅನ್ನಿಸ್ದಾಗ ಅಲ್ಲಿ ಸಂಗೀತ ಗೌಣು ಮಾಡಿದಾಗ ಆ ಸೀನ್ ಇಂಪ್ಯಾಕ್ಟ್ಫುಲ್ ಇರುತ್ತೆ ಅಂತ ನನಗನ್ಸುತ್ತೆ. ನೀವು ಈಗ ಹೇಳಿದ್ದು ಚೆನ್ನಾಗೇ ಇತ್ತು. ಆದರೆ ಈಗ ಹೇಗೆ ಶೇಷಾದ್ರಿ ಅವರದ್ದು ಒಂದು ವಿವರ ಹೇಳಿದ್ರು, ಅದನ್ನು ಸಿನಿಮಾದ ಕಥನ ವಿನ್ಯಾಸ ಅಥವಾ ಅದರ್ವೈಸ್ ವಾಟ್ ವಿ ಕಾಲ್ ಆಸ್ ಗ್ರಾಫ್, ಆ ಗ್ರಾಫಿನ ಆಧಾರದಲ್ಲಿ ಪಾತ್ರಗಳ ಪರಿಚಯದ ಹೊತ್ತಲ್ಲಿ ಸಂಗೀತ ಮತ್ತು ಸೈಲೆನ್ಸಿನ ಬಳಕೆ ಬೇರೆ ಕ್ರಮ ಇರುತ್ತೆ. ಹಾಗೆ ಅದು ಕಾನ್ಫ್ಲಿಕ್ಟ್ ಶುರುವಾದಾಗ ಅದಕ್ಕೆ ಬೇರೆ ಥರ ಆಗುತ್ತೆ. ಆ್ಯಸ್ ದಿ ಕಾನ್ಫ್ಲಿಕ್ಟ್ ಗ್ರೋಸ್, ಸೈಲೆನ್ಸ್ ಮೇ ಆಲ್ಸೋ ಗ್ರೋ, ಆರ್ ಸಮ್ಟೈಮ್ಸ್ ಓನ್ಲಿ ಮ್ಯೂಸಿಕ್ ಕ್ಯಾನ್ ಗ್ರೋ. ಅಥವಾ ಅದು ಒಂದು ಅರ್ಧ ಭಾಗ ದಾಟಿದಾಗ 60%, 70% ಸೆಕೆಂಡ್ ಆ್ಯಕ್ಟ್, ಥರ್ಡ್ ಆ್ಯಕ್ಟ್ ಹೋಗ್ತಾ ಇರುವಾಗ ಆ ಸಂದರ್ಭಗಳಲ್ಲಿ ಸಂಗೀತವನ್ನು ನೀವು ಹೇಗೆ ಬಳಸ್ತೀರಿ? ಸಿನಿಮಾದಲ್ಲಿ ಏನಾಗಿದೆ, ಅವ್ರು ಫೇಡ್ ಔಟ್ ಮಾಡಿರಬಹುದು, ಬಟ್ ಆ ಫೇಡ್ ಔಟು ನಿಮ್ಮದೇ ನಿರ್ಧಾರವಾಗಿದ್ದಾಗ ಏನಾಗುತ್ತೆ, ಬೇರೆಯವ್ರ ನಿರ್ಧಾರ ಆದಾಗ ಏನಾಗುತ್ತೆ ಅಂತ. ಪ್ರಶ್ನೆ ದೊಡ್ಡದಾಗಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್. ಅವರು ಅವ್ರು ಹೇಳಿದ ಹಾಗೆ ಸಿನಿಮಾ ಹೇಗೆ ಮುಂದುವರಿಯುತ್ತೆ ಹಾಗೆ ಆ ಪಾತ್ರದ ಒಂದು ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ, ಹೌ ದ ಕ್ಯಾರೆಕ್ಟರ್ ಬಿಹೇವ್ಸ್ ಅಂತ. ಅದೇ ರೀತಿ ನಮ್ಮ ಮ್ಯೂಸಿಕ್ ಕೂಡ ನಾನು ಡೆವಲಪ್ ಮಾಡ್ತಾ ಹೋಗ್ತೀವಿ. ಯೂಶ್ವಲಿ ಅದು ಫಸ್ಟ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಾಗ ಒಂದು ಇನ್ಸ್ಟ್ರೂಮೆಂಟಲ್ಲಿ ಆ ಥೀಮ್ ಬಂದರೆ ಆ ಕ್ಯಾರೆಕ್ಟರ್ ಮತ್ತೆ ಇನ್ನೊಂದು ಸತಿ ಅದರ ಇನ್ನೊಂದು ಆಸ್ಪೆಕ್ಟ್ ಕಂಡಾಗ ಅದಕ್ಕೊಂದು ಲೇಯರ್ ಮಾಡ್ತೀವಿ. ಸೊ ಕ್ಯಾರೆಕ್ಟ್ರು ಮತ್ತು ಸಿನಿಮಾ ಮತ್ತು ಕಥೆ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಹಾಗೆ ಮ್ಯೂಸಿಕ್ ಕೂಡ ಅದರ ಜೊತೆಗೆ ಪ್ರೋಗ್ರೆಸ್ ಆಗಬೇಕು, ಅದರ ಪ್ರಯತ್ನ ನಾವು ಮಾಡ್ತೀವಿ. ಕೆಲವು ಸತಿ ಏನಾಗುತ್ತೆ, ನಾವು ಒಂದು ಥೀಮನ್ನು ಇಲ್ಲಿ ಮಾಡಿರೋ ಥೀಮನ್ನು ಇನ್ನೊಂದು ಕಡೆ ಬಳಸುವಾಗ ಲೆಂಗ್ತ್ ವ್ಯತ್ಯಾಸ ಬರುತ್ತೆ. ಆವಾಗ ನಾವು ಭಾಳ ಸೂಕ್ಷ್ಮತೆಯಿಂದ ಹೇಗೆ ಅದನ್ನು ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಆ ಥೀಮನ್ನು ಕೂಡ ಹಾಗೆ ಮೇಂಟೈನ್ ಮಾಡೋದು, ಇದು ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ಗೆ ಚಾಲೆಂಜ್ ಆಗಿರುತ್ತೆ. ಜೊತೆಗೆ ಅವರು ಪಾಯಿಂಟ್ಔಟ್ ಮಾಡಿದ ಹಾಗೆ ಒಂದು ಸಂಭಾಷಣೆಯಲ್ಲಿ ಎಷ್ಟರ ಮಟ್ಟಿಗೆ ಸಂಗೀತ
ಜೊತೆಗಿರಬೇಕು, ಎಷ್ಟರ ಮಟ್ಟಿಗೆ ಅದು ಪೂರಕವಾಗಿರಬೇಕು. ಆಮೇಲೆ ಯಾವುದೋ ಒಂದು ಸ್ಥಾನದಲ್ಲಿ, ಯಾವುದೋ ಒಂದು ಪಾಯಿಂಟಲ್ಲಿ ಅದು ನಿಲ್ಲಬೇಕು. ಅದು ಎಲ್ಲಿ ನಿಲ್ಲಿಸ್ಬೇಕು ಅಥವಾ ಎಲ್ಲಿ ಅದನ್ನು ಫೇಡ್ ಔಟ್ ಮಾಡಬೇಕು ಅನ್ನೋದು ಅಲ್ಲಿ ಯಾವತ್ತೂ ದೇರ್ಸ್ ಅ ಡೈಲಿಮಾ. ಆ ಸೀನ್ ಪೂರ್ತಿ ಮುಗಿಯೋವರೆಗೂ ಚೆನ್ನಾಗಿದೆ, ಮ್ಯೂಸಿಕ್ ಇರಲಿ ಅಂತ ಒಂದು ಅಭಿಪ್ರಾಯ ಇದ್ದರೆ, ಇಲ್ಲ ಇಲ್ಲಿಗೆ ನಿಲ್ಲಿಸಿ ಆ ಡೈಲಾಗ್ ಬ್ರೈಟಾಗಿ ಬಂದರೆ ಬೆಟರು ಅಂತ ಅನ್ನೋದು ಅದು. ಸೊ ದ್ಯಾಟ್ ಈಸ್ ಆಲ್ವೇಸ್ ಅ ಡೈಲಿಮಾ. ನಾನು ಕೆಲವು ಸತಿ ಸೀನ್ ಉದ್ದಕ್ಕಿಟ್ಟಿದ್ದೂ ಇದೆ, ಆಮೇಲೆ ಎಡಿಟರ್ ಅವರು ಅಥವಾ ಡೈರೆಕ್ಟರ್ ಅವರು ಅವರು ಡಿಸಿಷನ್ ತೊಗೊಂಡು ಅದನ್ನು ಕಮ್ಮಿ ಮಾಡಿದ್ದು ಇದೆ. ಕೆಲವು ಕಡೆ ನಾನೇ ಕಮ್ಮಿ ಮಾಡಿರ್ತೀನಿ, ಅವರೇ ಅದನ್ನು 2 ಸತಿ ಮಾಡಿರ್ತಾರೆ. ಸೊ ಇಟ್ ಡಿಪೆಂಡ್ಸ್. ಅದು 2 ರೀತಿಯಲ್ಲಿ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬರ ವ್ಯಕ್ತಿ ಈಗ ಎಲ್ಲರೂ ನಾವು ವಿ ಆರ್ ಆಲ್ ಕ್ರಿಯೇಟಿವ್ ಮೈಂಡ್ಸ್ ಒಬ್ಬೊಬ್ಬರು. ಆಮೇಲೆ ಆ ಟೈಮಲ್ಲಿ ಏನು ಅನ್ಸುತ್ತೆ ಅದು ಮುಖ್ಯ. ಜೊತೆಗೆ ಇನ್ನೊಂದು ಹೇಳ್ತೀನಿ, ಈ ಸಿನಿಮಾ ಸಂಗೀತದಲ್ಲಿ ಇಲ್ಲಿ ಮನೋಹರ್ ಸರು ಇದ್ದಾರೆ, ಅವ್ರಿಗೂ ಸಾಕಷ್ಟು ಅನುಭವ ಆಗಿರುತ್ತೆ. ವಿ ಆರ್ ಆಲ್ವೇಸ್ ವರ್ಕಿಂಗ್ ಅಗೇನ್ಸ್ಟ್ ಅ ಡೆಡ್ ಲೈನ್. ಯಾವಾಗ ಕೊಡಬೇಕು ಅಂತ ಶೇಷಾದ್ರಿ ಸರ್ ಕೇಳಿದಾಗ ನಿನ್ನೆನೇ ಕೊಡಬೇಕಿತ್ತು ರೀ ಅಂತಾನೆ ಹೇಳಿರೋ ಉದಾಹರಣೆಗಳಿವೆ. ಸೊ ಈ ಥರದ್ದು ಒಂದು ಇದರಲ್ಲಿ ಕೆಲಸ ಮಾಡುವಾಗ ಕೆಲವು ಸತಿ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಡೂ, ಆ ಸಮಯದಲ್ಲಿ, ಆ ಗಳಿಗೆಯಲ್ಲಿ, ಆ ಅವಧಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯವೋ ಅಷ್ಟು ಮಾಡಿರ್ತೀವಿ ನಾವು. ಅದನ್ನೇ ನಾವು ಪರದೆಯಲ್ಲಿ ನೋಡ್ತೀವಿ. ಸೊ ಪ್ರತಿ ಸತಿ ನೋಡಿದಾಗಲೂ ಐಮ್ ಶೋರ್ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಫೀಲ್ ದ್ಯಾಟ್ ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದಿತ್ತು, ಇನ್ಕ್ಲೂಡಿಂಗ್ ದ ಆ್ಯಕ್ಟರ್ಸ್, ಇನ್ನೂ ಬೆಟ್ರಾಗಿ ಮಾಡ್ಬೋದಿತ್ತು ಅಂತ ಒಂದು ಭಾವನೆ ಬರುತ್ತೆ. ಬಟ್ ಕೆಲವು ಕಡೆ ಕೆಲವು ಸನ್ನಿವೇಶಗಳನ್ನ ನೋಡಿದಾಗೆಲ್ಲ ಎಸ್ ಓಕೆ, ಇದು ಸಮಾಧಾನ ನೀಡುವ ಥರನೇ ಆಗಿದೆ ಕೆಲಸ ಅಂತಲೂ ಅನಿಸುತ್ತೆ. ಸೊ ಮ್ಯೂಸಿಕ್ ಆ್ಯಂಡ್ ಸಿನಿಮಾದ್ದು ಅಂದರೆ ದೃಶ್ಯಕ್ಕೆ ಸಂಗೀತ ನೀಡೋದಿದೆಯಲ್ಲ, ಅದು ಭಾಳ, ನಾನು ಆಗಲೇ ಹೇಳಿದಾಗ ಭಾಳ ಒಂದು ವಿಶಾಲವಾದ, ಅದಕ್ಕೇನೋ ಒಂದು ಫಾರ್ಮುಲಾ ಇಲ್ಲ. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇವ್ರ ಹತ್ರ ಜಾಸ್ತಿ ಪ್ರಶ್ನೆ ಕೇಳಿದೆ ಅಂತ ನಿಮ್ಗೆ ಅನ್ಸ್ಬೋದೇನೋ. ಅವ್ರ ಪಾಪ ನಂಗೆ ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಅವರನ್ನು ಮಾತಾಡಿಸ್ದೆ. ಸರ್, ಗುಣಶೇಖರ್ ಸರ್, ನಿಮ್ಮ ವಿಷಯಕ್ಕೆ ಬರೋದಾದರೆ, ದೂರದರ್ಶನದಲ್ಲಿ ಬಹಳ ವರ್ಷ ನೀವು ಎಡಿಟಿಂಗ್ ವರ್ಕ್ ಮಾಡ್ತಾ ಬಂದ್ರಿ. ಆಮೇಲೆ ಲಿಂಗದೇವ್ರ ಸರ್ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಕನ್ನಡದ ಸಂಕಲನ ಜಗತ್ತಲ್ಲಿ ಬಹಳ ಅಧಿಕೃತವಾಗಿ ಆ ವಿಷಯಗಳನ್ನು ಮುಟ್ಟಿಸಬಲ್ಲಂತಹ ತಾಕತ್ತಿರುವ ಒಂದಿಬ್ಬರಲ್ಲಿ ಪ್ರಮುಖರು ಇವರು ಅಂತ, ಗುಣಶೇಖರ್ ಸರ್ ಅಂತ. ಸರ್, ಗುಣಶೇಖರ್ ಸರ್, ಅದೇ ಶೇಷಾದ್ರಿ ಸರ್ ಜೊತೆ ಸುಮಾರು 30 ವರ್ಷಗಳ ಕಾಲ ನಿಮ್ಮ ಒಡನಾಟ ಅಂತ ಅಂದ್ಕೊಳ್ತೀನಿ, ಆ ಸೀರಿಯಲ್ ಕಾಲಗಳಿಂದ. ಸೊ ಅದನ್ನು ಒಂದ್ಸಲ ನಮ್ಮ ಜನರ ಎದುರು ಹರವಿಡ್ಬೋದಾ? ಎಲ್ಲರಿಗೂ ನಮಸ್ಕಾರ. ಕೈಂಡ್ಲಿ ಬೇರ್ ಮೈ ಪವರ್ ಕನ್ನಡ. ಶೇಷಾದ್ರಿ ನನ್ನ ಗೆಳೆಯ, 35 ವರ್ಷದ ಹಿಂದೆ ಅವ್ರು ನನ್ನ ಜೊತೆಗೆ ಪರಿಚಯ ಇದೆ, ಒಡನಾಟ ಇದೆ. ವಿ ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್. ಸೀರಿಯಲ್ಗಳು ಮಾಡಿದ್ದೀವಿ, ಮುಂಚೆ ಕಥೆಗಾರ ಅಂತ ಧಾರಾವಾಹಿ ಮಾಡಿದ್ದೀವಿ. ಶೇಷಾದ್ರಿ ಬಗ್ಗೆ ಹೇಳಬೇಕಂದ್ರೆ, ಐ ಕುಡ್ ಸಿ ಇಸ್ ಗ್ರೋತ್. ಈಸ್ ಕಾನ್ಫಿಡೆಂಟ್ ಅಂದರೆ ಇವನ್ ಸೀನ್ಗಳು ನೋಡ್ಬೋದು ನೀವು. ಯಾವ ಸೀನು ನೀವು ಡೈರೆಕ್ಟಾಗಿ ಸಬ್ಜೆಕ್ಟ್ ಮೇಲೆ, ಕ್ಯಾರೆಕ್ಟರ್ ಮೇಲೆ ಇಡ್ತಾರೆ, ನ್ಯೂಟ್ರಲ್ ಶಾರ್ಟಿಂದ ಓಪನ್ ಮಾಡೋದೆಲ್ಲ. ಈಸ್ ಕಾನ್ಫಿಡೆಂಟ್. ಇನ್ನೊಂದು, ಅವರು ಸಾಹಿತ್ಯ ಓದ್ಕೊಂಡಿದ್ದಾರೆ, ಆಮೇಲೆ ಜರ್ನಲಿಸ್ಟ್ ಆಗಿ ಇದ್ರು ಮುಂಚೆ, ಹಾಗಾಗಿ ಬರವಣಿಗೆನೇ ಚೂರು ಬರುತ್ತೆ. ಸಾಹಿತಿಗಳ ಜೊತೆಗೆ ಒಡನಾಟನೂ ಇದೆ. ಸೊ ಹಂಗಾಗಿ ಈಸ್ ಹ್ಯಾವಿಂಗ್ ಎ ಗುಡ್ ಟೇಸ್ಟ್. ಆಮೇಲೆ ಹೀ ಈಸ್ ಕಾನ್ಫಿಡೆಂಟ್ ಮಟ್ಟ ಅಲ್ಲ, ಈಸ್ ವೆರಿ ಫಾಸ್ಟ್ ಇನ್ ಟೇಕಿಂಗ್ ಎ ಡಿಸಿಷನ್ ಶೂಟಿಂಗ್. ಅದು ಮೋಸ್ಟ್ ಇಂಪಾರ್ಟೆಂಟ್. ಎ ಡಿಸಿಷನ್ ಮೇಕರ್, ಫಾಸ್ಟೆಸ್ಟ್ ಡಿಸಿಷನ್ ಮೇಕರ್ ಅಂತ ಹೇಳೋದು. ಯಾಕೆಂದರೆ ಇನ್ ಶೂಟಿಂಗ್ ಪ್ಲೇಸಲ್ಲಿ ಈ ಥರ ಲೋ ಬಡ್ಜೆಟ್ ಫಿಲ್ಮ್ಗಳು ಮಾಡುವಾಗ ಈ ಕಾಂಟ್ ಅಫೋರ್ಡ್ ಹ್ಯಾವ್ ಎಕ್ಸ್ಟೆಂಡ್ ದ ಡೇಸ್. ಬಡ್ಜೆಟ್ ಕನ್ಸ್ಟ್ರೈನ್ಸ್ ಇರುತ್ತೆ, ಅಷ್ಟೊಳಗಡೆ ಹಿ ಹ್ಯಾಸ್ ಟು ಫಿನಿಶ್ ದಟ್ ಶೂಟ್. ಸೊ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಹಿ ಹ್ಯಾಸ್ ಟು ಮೇಕ್ ಎ ಫಾಸ್ಟೆಸ್ಟ್ ಡಿಸಿಷನ್. ಸೊ ಹಿ ಈಸ್ ಗುಡ್ ಅಟ್ ದಟ್ ಫಾಸ್ಟ್. ಅದಕ್ಕೆ ಅವರು ಸ್ಟಿಪ್ಯುಲೇಟ್ ಟೈಮಲ್ಲಿ ಅವ್ರ ಸಬ್ಜೆಕ್ಟ್ಗಳನ್ನ ಮುಗಿಸಿದ್ದಾರೆ, ಫಿಲ್ಮ್ಗೆಲ್ಲ ಮುಗಿಸಿದ್ದಾರೆ. ಆಮೇಲೆ ಅದು ಮನ್ನಣೆಯನ್ನು ಪಡೆದಿದೆ. 8 ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಆ್ಯಂಡ್ ಅದರ್ ಫಿಲ್ಮ್ಸ್ ಆಲ್ಸೋ ಅದರ್ ಅವಾರ್ಡ್ಸ್. ಸೊ ಇಷ್ಟು ಅವಾರ್ಡ್ಗಳು ಬರೋದೇನು ಅಷ್ಟು ಈಸಿ ಅಲ್ಲ. ಎಸ್ ಪುಟ್ ಲಾಟ್ ಆಫ್ ವರ್ಕ್ ಬಿಹೈಂಡ್ ಇಟ್. ಸೊ ಹಂಗಾಗಿ ಐ ಕುಡ್ ಸಿ ಇಸ್ ಗ್ರೋತ್ ಇನ್ ಲಾಸ್ಟ್ 35 years ಅಂತ ಹೇಳ್ಬೋದು. ಓಕೆ,
ಸರ್, ಈಗ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಅದೇ ನಾನು ಆಗಲೇ ಹೇಳಿದೆ, ಅಧಿಕೃತವಾಗಿ ನೀವು ಒಂಥರ ಜ್ಞಾನ ಭಂಡಾರ ಅಂತಲೇ ಹೇಳ್ಬೋದು ಅಂತ. ಅದು ನೀವು ಒಪ್ಕೊಳ್ಳಲ್ಲ, ಇನ್ ಜನರಲ್ ಆಗಿ ಆ ಥರ ಮಾತಿದೆ. ಬಟ್ ಈಗ ಎಡಿಟಿಂಗಲ್ಲಿ ಸಾಮಾನ್ಯ ಈ ಸ್ಮೂತ್ ಕಟ್ಗೆ ತುಂಬ ಜನ ಎಡಿಟರ್ಸು ಹಂಬಲಿಸ್ತಾ ಇರ್ತಾರೆ. ಅದು ಬಂದಿಲ್ಲ ಅಂದರೆ ಅದಕ್ಕೆ ಒದ್ದಾಡ್ತಾರೆ, ಅದು ಬರಬೇಕು ಅಂತ ಹಾತೊರಿತಾ ಇರ್ತಾರೆ. ಸೊ ಆ ಸ್ಮೂತ್ ಕಟ್ ಬಗ್ಗೆ ವಿವರಿಸ್ಬೋದಾ? ನೀವು ಅದನ್ನು ಹೇಗೆ ಸಾಧಿಸ್ತಾ ಹೋಗ್ತೀರಾ ಒಂದು ಸಿನಿಮಾದಲ್ಲಿ ಅಂತ? ಸ್ಮೂತ್ ಕಟ್ ಶುರುವಾಗೋದು ಶೂಟಿಂಗಲ್ಲಿ. ಆ್ಯಕ್ಚುಲಿ ಒಂದು ಕಟ್ಟಿಂದ ಇನ್ನೊಂದು ಕಟ್ ಹೋಗ್ಬೇಕಾದ್ರೆ ಆ ಇಮೇಜ್ ಸೈಜ್ ಅಂದರೆ ಆ ದೃಶ್ಯ ಕ್ಲೋಸಪ್ಪ, ಲಾಂಗ್ ಶಾಟ, ಮಿಡ್ ಶಾಟ, ಯಾವುದು ಶಾರ್ಟ್ ಅಂದರೆ ಫಿಕ್ಸ್ ಮಾಡೋದು. ಆಮೇಲೆ ಆ್ಯಂಗಲ್, ಎರಡೂ ಇಂಪಾರ್ಟೆಂಟ್. ಎರಡನ್ನೂ ಚೇಂಜ್ ಮಾಡಿದ್ರೆ ಸ್ಮೂತ್ ಕಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಲಾಂಗ್ ಶಾಟ್ ಇಟ್ಟಿರ್ತೀವಿ ಇಲ್ಲಿಂದ ಸ್ವಲ್ಪ ಕ್ಲೋಸ್ ಹೋದರೆ ಕಂಟಿನ್ಯೂಟಿ ಎನಿ ಬ್ರಹ್ಮ ಕೂಡ ಬಂದ್ರೂ ಅದು ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಕೈ ಹಿಂಗಿಟ್ಟಿರ್ತಾರೆ, ಯಾವುದೋ ಒಂದು ಜರ್ಕ್ ಬರುತ್ತೆ. ಒನ್ಸ್ ಯು ಗೆಟ್ ದ ಜರ್ಕ್ ಯು ವಿಲ್ ನಾಟ್ ಇನ್ವಾಲ್ವ್ ಇನ್ ದ ಫಿಲಿಮ್. ಅದಕ್ಕೆ ಏನು ಹೇಳ್ತಾರೆ, ಕಟ್ಟನ್ನು ಆ್ಯಂಗಲು ಚೇಂಜ್ ಮಾಡಿ, ಇಮೇಜ್ ಸೈಜು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಒಂದು ವಿಷಯವನ್ನು ಇಲ್ಲಿಂದ ಅಲ್ಲಿ ಹೋಗಿದ್ವಿ ಅಂತ ಜನ ಒಪ್ಕೊಳ್ತಾರೆ. ಅದು ಸಿನಿಮಾದಲ್ಲಿ ಇದೆ. ಯಾಕೆಂದರೆ ಕಂಟಿನ್ಯೂಸ್ ಪ್ರಾಸೆಸ್ಸನ್ನು ಒಂದು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ರೆ ಅದು ಡ್ರಾಮಾ ಆಗುತ್ತೆ. ಯು ಹ್ಯಾವ್ ಟು ಕಟ್, ಮೇಕ್ ಎ ಪೀಸ್ ಆ್ಯಂಡ್ ವಿ ಹ್ಯಾವ್ ಟು ಜಾಯಿನ್ ಇಟ್ ಆ್ಯಂಡ್ ಮೇಕ್ ಇಟ್ ಎ ಸೀಕ್ವೆನ್ಸ್. ಅದು ಎಫೆಕ್ಟಿವ್ ಆಗಿರುತ್ತೆ. ಕಂಟಿನ್ಯೂಸ್ ಪ್ರಾಸೆಸ್ ಒಂದು ಲೆಂಗ್ತಿ ಶಾಟ್ ಹೋದರೆ ಬೋರ್ ಆಗುತ್ತೆ, ಅದು ಡ್ರಾಮಾ ಆಗುತ್ತೆ. ಆ ಥರ ಡೈಮೆನ್ಷನ್ ಸಿಕ್ಕಲ್ಲ. ಆಮೇಲೆ ಆರ್ಟಿಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಲ್ಲ. ಆರ್ಟಿಸ್ಟ್ ಮೂವ್ಮೆಂಟ್ ಎಲ್ಲಿದೆ ಆ ಥರ ಅವ್ರ ಶಾರ್ಟ್ಗಳನ್ನ ಚೇಂಜ್ ಮಾಡಿ ಮೂವ್ಮೆಂಟ್ಗಳು ಹಾಕಿ ಆಮೇಲೆ ಇಮೇಜ್ ಸೈಜ್ ಆ್ಯಂಡ್ ಆ್ಯಂಗಲ್ ಚೇಂಜ್ ಮಾಡಿದ್ರೆ ಆ ಕಟ್ ಸ್ಮೂತಾಗಿರುತ್ತೆ. ಎಲ್ಲ ಕಡೆನೂ ಅದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನೀವು ವಿಮುಕ್ತಿ ನೋಡಿದ್ದೀರ ನೀವು, ಅದರಲ್ಲಿ ಒಂದೇ ಸ್ಟಾಪ್ ಬ್ಲಾಕ್ ಮಾಡಿದ್ದಾರೆ, ಕ್ಯಾಮರಾ ಸ್ಟಡಿ. ಇದಿಲ್ಲಪ್ಪ, ಇದು ಮಾತ್ರ ಹೆಂಗೆ ಅದೇ ಕಟ್ಟಲ್ಲಿ ಅದು ಒಂದು ಪ್ಯಾಟರ್ನ್ ಆಗಿ ಡೆವಲಪ್ ಮಾಡ್ತಾರೆ. ಸ್ಟಾಪ್ ಬ್ಲಾಕ್ ಅಂದರೆ ಅವನು ಫಾರಿನರ್ ಬಂದು ಹೋಗ್ತಾಳೆ, ನೋಡಿರ್ತೀರ ಫಿಲ್ಮ್. ಆಮೇಲೆ ಅವಳು ಬಂದು ಒಂದು ಪೊಸೆಸ್ ಆಗಿರುತ್ತಲ್ಲ, ಅಪ್ಪ ಏನು ಅವಳ ಜೊತೆಗೆ ಏನು ಸಂಬಂಧ ಇದೆ ಏನು ಅಂತ. ಸೊ ಅವಳು ಒಂದು ಯೋಚನೆ ಮಾಡೋದು, ಒಂದು ಸಾಹಿತ್ಯದಲ್ಲಿ ಬರೋಕೆ ಒಂದು ಪುಟ ಬರೀತಾರೆ. ಇದೇನಿಲ್ಲ, ಒಂದೇ ಶಾರ್ಟ್ ಫುಲ್ ಮೂವ್ಮೆಂಟ್ ಕೊಟ್ಟಿಸ್ಬಿಟ್ಟಿದ್ದಾರೆ. ಎಡಿಟಿಂಗಲ್ಲಿ ಈ ರಿಮೂವ್ ದ ಫ್ರೇಮ್ಸ್. ಸೊ ಯು ಗೆಟ್ ಎ ಟೈಮ್ ಲ್ಯಾಪ್ಸ್. ಕಟ್ ಇಸ್ ಎ ಟ್ರಾನ್ಸಿಷನ್ ಅಂತ ಅದನ್ನು ತೊಗೋಬೇಕು. ಸೊ ಅದರಲ್ಲಿ ಆ ವಿಷಯಗಳನ್ನ ಒಂದು 4 ಶಾರ್ಟಲ್ಲಿ, ಅದು ಒಂದೇ ಶಾರ್ಟ್, ಅದು ಎಡಿಟಿಂಗಲ್ಲಿ ಕಟ್ ಮಾಡಿ ಸ್ಟಾಪ್ ಬ್ಲಾಕ್ ಅಂತ ಹೇಳ್ತೀವಿ ನಾವು. ಬ್ಲಾಕನ್ನು ಫಿಕ್ಸ್ ಮಾಡ್ತೀವಿ, ರಿಮೂವ್ ದ ಫ್ರೇಮ್ಸ್ ಇನ್ ಬಿಟ್ವೀನ್. ಅಂದರೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಫಿಟ್ ಮಾಡಿ, ಇಲ್ಲಿರೋರು ಅಲ್ಲಿ ಕೂತಿರ್ತಾರೆ. ಸೊ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ದಟ್ ತುಂಬ ಹೊತ್ತು ಅವಳು ಅದನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಂದ. ಸೊ ಈ ಸ್ಮೂತ್ ಕಟ್ ನೀವು ಇದು ಹೇಳಿದಾಗ ಇದು ಯಾಕೆ ಇಲ್ಲ ಅಂತ ಹೇಳ್ಬಾರ್ದು. ಇಟ್ ಕ್ರಿಯೇಟ್ಸ್ ಎ ಡಿಫರೆಂಟ್ ಏರಿಯಾ ಫಾರ್ ದಟ್, ಫಾರ್ ಸ್ಟಾಪ್ ಬ್ಲಾಕ್. ಓಕೆ ನೈಸ್ ಸರ್. ಸೊ ಎಡಿಟಿಂಗ್ ಸ್ಮೂತ್ ಕಟ್ ಆಗಬೇಕಾದ್ರೆ ಶೂಟಿಂಗಲ್ಲಿ ಆಗಬೇಕು. ಎಡಿಟರ್ ಮಾಡಿಲ್ಲ ಅಂದಿಲ್ಲ, ಶೂಟಿಂಗಲ್ಲಿ ಕರೆಕ್ಟಾಗಿ ಮಾಡಿ ಆಮೇಲೆ ಇವರು ಮ್ಯಾಚ್ ಮಾಡಿಲ್ಲ ಕಂಟಿನ್ಯೂಟಿ ಅಂದಾಗ ಆವಾಗ ಪ್ರಾಬ್ಲಮ್ ಆಗುತ್ತೆ. ಇನ್ನು ಶೂಟಿಂಗಲ್ಲಿ ಇನ್ನೊಂದು ವಿಷಯ ಇದೆ, ಒಂದು ಶಾರ್ಟಿಂದ ಇನ್ನೊಂದು ಶಾರ್ಟ್ ಮಾಡುವಾಗ ಯೂಸ್ ಟು ಓವರ್ ಲ್ಯಾಪ್ ವಿತ್ ಶಾರ್ಟ್. ಕ್ಯೂ ಡೈಲಾಗ್ ಕೊಡ್ತೀವಿ ನಾವು, ಹಿಂದಿನ ಶಾರ್ಟ್ ಡೈಲಾಗ್ ಹೇಳಿ ಆಮೇಲೆ ಮುಂದಿನ ಶಾರ್ಟ್ ಡೈಲಾಗ್ ಕಂಟಿನ್ಯೂ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, 2 ವಿಷಯಗಳಾಗುತ್ತೆ. ಒಂದು ಎಲ್ಲಿ ಕಟ್ ಮಾಡೋ ಚಾನ್ಸಸ್ ಸಿಗುತ್ತೆ. ಇನ್ನೊಂದು ಶಾರ್ಟ್ ರೆಡಿ ಅಂದ ತಕ್ಷಣ, ಆ್ಯಕ್ಷನ್ ಹೇಳಿದ ತಕ್ಷಣ ಅವ್ರು ಯಾವುದೋ ಮೂಡಲ್ಲಿ ಇರ್ತಾರೆ. ಆ ಮೂಡಿಂದ ಬಂದು ಆ್ಯಕ್ಷನ್ ಅಂದ ತಕ್ಷಣ ಅವ್ರು ತೊಗೊಂಡು ಬರೋಕ್ಕಾಗಲ್ಲ ಎಕ್ಸ್ಪ್ರೆಷನ್ಸೇ. ಸೊ ಅದಕ್ಕೆ ಮುಂಚಿನ ಡೈಲಾಗ್ ಬಂದಾಗ ಆರ್ಟಿಸ್ಟ್ ವಿಲ್ ಗೆಟ್ ರೆಡಿ ಫಾರ್ ದಟ್ ಶಾರ್ಟ್. ಅವಾಗ ಏನಾಗುತ್ತೆ, ಕರೆಕ್ಟ್ ಆ್ಯಕ್ಷನ್ ನಮಗೆ ಸಿಕ್ಕುತ್ತೆ. ದೆನ್ ಯು ವಿಲ್ ಗೆಟ್ ಅ ಸ್ಮೂತ್ ಕಟ್. ಎಸ್ ಸರ್. ಸರ್, ಈಗ ಈ ಇಂಟೆಲೆಕ್ಚುವಲ್ ಎಡಿಟಿಂಗ್ ಅಂತ ಹೇಳ್ತೀವಲ್ಲ ಸರ್, ಒಬ್ಬ ಎಡಿಟರ್ನ ಒಂದು ಕ್ರಿಯೇಟಿವ್ ಮುಖವನ್ನು ತೋರಿಸೋದು ಅಂತ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸ್ಬೋದಾ? ಎಡಿಟರ್ಗಿಂತ ಇಂಪಾರ್ಟೆಂಟ್ ಇಂಟೆಲೆಕ್ಚುವಲ್ ಎಡಿಟಿಂಗ್. ಎಲ್ಲ ಪ್ರಾಸೆಸ್ಸು ಶೂಟಿಂಗಲ್ಲಿ ಶುರುವಾಗಬೇಕು, ಆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇಂಟೆಲೆಕ್ಚುವಲ್ ಎಡಿಟಿಂಗ್ ಶುರುವಾಗಿದ್ದು ರಷ್ಯನ್ಸಿಂದ. ಅದಕ್ಕೆ ಮುಂಚೆ ತಂಗ ಫಾದರ್ ಆಫ್ ಅಮೆರಿಕನ್ ಫಿಲ್ಮ್ ಆ್ಯಂಡ್ ಫಾದರ್ ಆಫ್ ಎಡಿಟಿಂಗ್ D.W. ಗ್ರಿಫಿತ್ ಮಾಡಿದ್ರು ಫಸ್ಟ್ ಎಡಿಟಿಂಗನ್ನು ಶುರು ಮಾಡಿದ್ದು. ಆ್ಯಕ್ಚುಲಿ ಅದಕ್ಕೆ ಮುಂಚೆ ಎಲ್ಲ ಒಂದೇ ಸೀನ್ ಒಂದು ಶಾರ್ಟ್, ಡ್ರಾಮಾ ಥರ ಒಂದು ಸೀನ್ ಒಂದು ಶಾರ್ಟ್ ಎಡ್ವಿನ್ ಎಸ್ ಪೋರ್ಟರ್ ಮಾಡಿದ್ರು. ಎಡ್ವಿನ್ ಎಸ್ ಪೋರ್ಟರೇ ಥಾಮಸ್ ಆಲ್ವಾ ಎಡಿಸನ್ಸ್ ಸ್ಟುಡಿಯೋ ಮ್ಯಾನೇಜರ್. ಅವರು ಫಿಲ್ಮ್ ಮ್ಯಾನೇಜರ್ ಆದರು, ಫಿಲ್ಮ್ ಡೈರೆಕ್ಟರ್ ಆದರು ಅವ್ರದ್ದು ಕಂಪನಿದು. ಅವರು 2 ಫಿಲ್ಮ್ ಫಸ್ಟ್ ಮಾಡಿದ್ರು. ಫಸ್ಟ್ ಸ್ಟೋರಿ ಹೇಳಿದ್ದು ಎಡ್ವಿನ್ ಎಸ್ ಪೋರ್ಟರ್. ಅವ್ರೇನು ಮಾಡಿದ್ರು, ಒಂದು ಗ್ರೇಟ್ ಟ್ರೈನ್ ರಾಬರಿ ಅಂತ 2 ಫಿಲ್ಮ್ ಮಾಡಿದ್ರು. ಒಂದು ಅಮೆರಿಕನ್ ಫಿಲ್ಮ್, ಅಮೆರಿಕನ್ ಫೈರ್ ಮ್ಯಾನ್ ಆ್ಯಂಡ್ ಗ್ರೇಟ್ ಟ್ರೈನ್ ರಾಬರಿ. ಗ್ರೇಟ್ ಟ್ರೈನ್ ರಾಬರಿಯಲ್ಲಿ
ಫಸ್ಟ್ ಟೈಮ್ ಕ್ಯಾಮ್ರಾ ತೊಗೊಂಡು ಟ್ರೈನ್ ಮೇಲೆ ಇಟ್ಟು ಒಂದು ಸೀನ್ ಶೂಟ್ ಮಾಡೋದು, ಇನ್ನೊಂದು ಸೀನ್ ಟ್ರೈನಿಂದ ಹೊರಗಡೆ ಬಂದು ಶೂಟ್ ಮಾಡೋದು. ಸೊ ಕ್ಯಾಮ್ರಾ ಶಿಫ್ಟೆಡ್ ಫಸ್ಟ್, ಆಮೇಲೆ ಒಂದೊಂದು ಸೀನನ್ನು ಜಾಯಿನ್ ಮಾಡಿದ್ರು. ಅದು ಜಾಯಿನಿಂಗ್ ಅಂತ ಹೇಳಬೇಕು. ಫಸ್ಟ್ ಸ್ಟೋರಿ ಟೆಲ್ಲಿಂಗ್ ಬೈ ಎಡ್ವಿನ್ ಎಸ್ ಪೋರ್ಟರ್. ಅದಾದಮೇಲೆ ಗ್ರಿಫಿತ್ ಒಂದು ಸೀನನ್ನು ಬ್ರೇಕ್ ಡೌನ್ ಮಾಡಿ ಆರ್ಟಿಸ್ಟ್ ಸೆಲೆಕ್ಷನ್ ಮಾಡಿದ್ದು, ಆರ್ಟಿಸ್ಟ್ ಲುಕ್, ಆರ್ಟಿಸ್ಟ್ ಕರೆಕ್ಟ್ ಪರ್ಫಾರ್ಮೆನ್ಸ್ಗೆ ಯಾರು ಸೂಟಬಲ್ ಆರ್ಟಿಸ್ಟನ್ನ ಸೆಲೆಕ್ಟ್ ಮಾಡೋದಾಗಲಿ, ಆಮೇಲೆ ಇಂಟರ್ ಕಟ್ ಆಗಲಿ, ಪ್ಯಾರಲ್ ಕಟ್ ಆಗಲಿ, ಎಲ್ಲ ಟೆಕ್ನಿಕ್ಸನ್ನು ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಥ್ರೂ ದೀಸ್ ಎಕ್ಸ್ಪೆರಿಮೆಂಟ್ ಹಿ ರೋಟ್ ದ ಫಿಲ್ಮ್ ಗ್ರಾಮರ್. ಇದು ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆ ರಷ್ಯನ್ಸ್ ಯು ಹವ್ ಯೂಸ್ಡ್ ದಟ್ ಎಡಿಟಿಂಗ್ ಟೆಕ್ನಿಕ್ಸ್ ಆ್ಯಸ್ ಎ ಜಾಯಿನಿಂಗ್ ಆಫ್ ದ ಶಾರ್ಟ್ಸ್ ವಿಚ್ ಹ್ಯಾಸ್ ಬೀನ್ ಡಿಸೈಡೆಡ್ ಇನ್ ದ ಸ್ಕ್ರಿಪ್ಟ್. ಬಟ್ ಇಂಟೆಲೆಕ್ಚುವಲ್ ಎಡಿಟಿಂಗ್ ಅಂತ ಏನು ರಷ್ಯನ್ಸ್ ಲೇವ್ ಕುಲ್ಸೇವ್ ಅಂದ, ಲೇವ್ ಕುಲ್ಸೇವ್ ಅಂಡ್ ಆಮೇಲೆ ಅವ್ರು ಫಾಲೋಯರ್ಸ್ ಇದ್ದರು, ಎಡ್ವಿನ್ ಎಸ್ ಪೋರ್ಟರ್ ಇದ್ದರು, ಆಮೇಲೆ ಐಸೆನ್ಸಿನ್ಸ್ ಇದ್ದರು. ಸೊ ಲೇವ್ ಕುಲ್ಸೇವ್ ಏನು ಮಾಡಿದ್ರು, ಕುಲ್ಸೇವ್ ಎಫೆಕ್ಟ್ ಅಂತಲೇ ಅವ್ರು ಶುರು ಮಾಡಿದ್ರು. ಅವ್ರು ಏನು ಮಾಡಿದ್ರು, ಈ ಥರ ಆಡಿಯನ್ಸ್ ಒಂದು ಗ್ರೂಪ್, ಈ ಥರ 3-4 ಗ್ರೂಪ್ ಇಟ್ಕೊಂಡಿದ್ರು. ಅವ್ರು ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡಿದ್ರು ಅಂದರೆ, ಒಂದು ಪರ್ಸನ್ ನ್ಯೂಟ್ರಲ್ ಶಾಟ್ ಅವನು ತೊಗೊಂಡ ಮೇಲೆ ಒಂದು ಬೌಲಲ್ಲಿ ಸೂಪ್ ಇರೋ ಥರ ಹಾಕ್ಬಿಟ್ಟು ತಿರ್ಗಾ ಒಂದು ಶಾಟ್ ಹಾಕಿದ್ರು. ಇಷ್ಟೇ ಇದ್ರದ್ದು ಏನು, ಆರ್ಟಿಸ್ಟು ಅವನು ಫೇಮಸ್ ಆರ್ಟಿಸ್ಟ್ ಆಗಿದ್ದಾರೆ ರಷ್ಯನಲ್ಲಿ. ಸೊ ಅದ್ರದ್ದು ಫೀಡ್ಬ್ಯಾಕ್ ಏನಂತ ಹೇಳಿದ್ರು, ಅವ್ರು ಹೇಳಿದ್ರು ಹೀ ಈಸ್ ಹಂಗ್ರಿ ಅಂದರು. ಇನ್ನೊಂದು ಗ್ರೂಪಲ್ಲಿ ಏನು ಮಾಡಿದ್ರು, ಅದೇ ಎಕ್ಸ್ಪ್ರೆಷನ್, ನ್ಯೂಟ್ರಲ್ ಎಕ್ಸ್ಪ್ರೆಷನ್ಸೇ ಸೆಂಟ್ರಲಲ್ಲಿ ಅದು ತೆಗೆದುಬಿಟ್ಟು ಒಂದು ಮಗು ಅಳುತ್ತಾ ಇರೋದು ಒಂದು ಶಾಟ್. ಹೀ ಈಸ್ ಸೋ ಫಾಂಡ್ ಆಫ್ ದಟ್ ಗರ್ಲ್ ಬೇಬಿ ಅಂತ ಹೇಳಿದ್ರು. ಇನ್ನೊಂದಲ್ಲಿ ಒಂದು ಹುಡುಗಿ ಬಿಗಿನಿ ಹಾಕ್ಕೊಂಡು ಕೂತಿರೋದನ್ನ ಹಾಕಿದ್ರು. ಸೊ ಇನ್ನೊಂದು ಗ್ರೂಪಲ್ಲಿ ಹೇಳಿದ್ರೆ ಹೀ ಈಸ್ ಲಸ್ಟ್ ಅಂತ ಹೇಳಿದ್ರು. ಇನ್ನೊಂದು ಕಡೆ ಒಂದು ಡೆಡ್ ಬಾಡಿ ಹಾಕಿದ್ರು. ಸೊ ಇದೇ ಕ್ಲೋಸಪ್ ಎಕ್ಸ್ಪ್ರೆಷನ್ಸೇ, ಓನ್ಲಿ ದ ಕನೆಕ್ಟಿಂಗ್ ಶಾಟ್ ಈಸ್ ಇಂಪಾರ್ಟೆಂಟ್. ಆವಾಗ ಅದು ಟೋಟಲ್ ಐಡಿಯಾನೇ ಚೇಂಜ್ ಆಗ್ತಾ ಇದೆ ಅಂದರೆ ಅವ್ರು ಪ್ರೂವ್ ಮಾಡಿದ್ರು. ಇದು ಕುಲ್ಸೇವ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಇನ್ನೊಂದು ಮಾಡಿದ್ರು, ಒಂದು ಯಾವ ಥರ ಅಂದರೆ, ಒಂದು ಗನ್ ಶಾಟ್ ಕ್ಲೋಸಪ್ ಇದೆ, ಓಪನ್ದು ಫಿಯರ್ ಆಗಿರೋ ಶಾಟ್, ಒಂದು ಲಾಫ್ ಆಗಿರೋ ಶಾಟ್. ಫಸ್ಟ್ ಲಾಫ್ ಆಗಿರೋ ಶಾಟ್ ಹಾಕಿ ಗನ್ ಶಾಟ್ ಹಾಕ್ಬಿಟ್ಟೆ, ಆಮೇಲೆ ಅವನು ಫಿಯರ್ ಆಗೋದು ಶಾಟ್ ಹಾಕೋದು. ಅವಾಗೇನಂತೆ, ಫಸ್ಟ್ ಲಾಫ್ ಮಾಡ್ತಿದ್ದ, ಗನ್ ನೋಡಿದ ತಕ್ಷಣ ಭಯಪಟ್ಟ ಅಂದೆ ಅಲ್ವಾ. ಅದನ್ನು ಉಲ್ಟಾ ಮಾಡಿದ್ರು. ಫಸ್ಟ್ ಫಿಯರ್ ಆಗಿರೋ ಶಾಟ್, ಆಮೇಲೆ ಗನ್ ಶಾಟ್, ಆಮೇಲೆ ಲಾಫ್ ಮಾಡ್ತಾವೆ. ಅಷ್ಟೇನಾದ ಟೋಟಲ್ ಮೀನಿಂಗ್ ಚೇಂಜ್ ಆಗ್ತಾಯಿತ್ತು. ಸೊ ದಿಸ್ ಇಸ್ ಕಾಲ್ಡ್ ಇಂಟೆಲೆಕ್ಚುವಲ್ ಎಡಿಟಿಂಗ್ ಅಂತಲೇ ಹೇಳ್ತಾಯಿದ್ರು. ಇನ್ನು ಸೋ ಮೆನಿ ಎಕ್ಸ್ಪೀರಿಯನ್ಸ್. ವೈಟ್ ಹೌಸಲ್ಲೇ 2 ಕ್ಲೋಸಪ್ ತೊಗೊಂಡು ವೈಟ್ ಹೌಸ್ ಶಾಟ್ ತೊಗೊಳ್ಳೋದು. ಎಲ್ಲಿ ನೋಡಿದ್ರೆ ಕೊನೆಯಲ್ಲೇ ವೈಟ್ ಹೌಸ್ಗೆ ಅವ್ರು ಹೋಗಿದ್ದಾರೆ, ವೈಟ್ ಹೌಸ್ ಹೋಗಲೇ ಇಲ್ಲ. ದೇ ಆರ್ ಕನೆಕ್ಟೆಡ್ ದ ಶಾಟ್. ಸೊ ಎಡಿಟಿಂಗ್, ಜಾಯಿನಿಂಗ್ ಇದೆಲ್ಲ ಅಟ್ ಚೇಂಜಸ್ ದ ಮೀನಿಂಗ್ ಅಂತ ಹೇಳಿದ್ರು. ಅದಾದಮೇಲೆ ಬಂದವರು ಪುಡೋಕಿನ್ ಮದರ್ ಅಂದ ಫಿಲ್ಮಲ್ಲಿ ಅವರು ಸ್ಟೇಜ್ ಆರ್ಟಿಸ್ಟ್ ಆಗಿರೋದ್ರಿಂದ ಆ ಒಂದು ಸನ್ನಿವೇಶದಲ್ಲಿತ್ತೆ. ರಷ್ಯನ್ ರೆವಲ್ಯೂಷನ್ ಬಗ್ಗೆ ಎಲ್ಲ ಫಿಲ್ಮ್ಗಳು ಹಂಗೆ ಇರುತ್ತೆ. ಅದರಲ್ಲಿ ಒಂದು ತಾಯಿ ಬಂದು ಮಗನ ಅಲ್ಲಿ ಜೈಲಲ್ಲಿದ್ದಾನೆ, ಅವನು ಬಂದು ನಾಳೆ ರಿಲೀಸ್ ಆಗ್ತಾನೆ, ಹೋರಾಟಗಾರರು ಬರ್ತಾರೆ, ಯು ವಿಲ್ ಗೆಟ್ ರಿಲೀಸ್ ಅಂತ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಜೈಲಲ್ಲಿ ಬಂದು ಒಂದು ಕೊಟ್ಟು ಹೋಗಿದ್ದಲ್ಲ. ಸೊ ಅವನು ಅದು ನೋಡ್ಬಿಟ್ಟು ಅವ್ನು ಖುಷಿ ಆಗ್ತಾನೆ. ಆ ಖುಷಿ ಅವನಿಗೂ ಬಹುಶಃ ಆ ಡೈರೆಕ್ಟರ್ಗೆ ಸಾಲಿಲ್ಲ ಅಂತ ಕಾಣುತ್ತೆ. ಸೊ ಇದನ್ನು ಸ್ವಲ್ಪ ಎಂಫಸೈಸ್ ಮಾಡಬೇಕು, ಇನ್ನೂ ಸ್ವಲ್ಪ ಎಕ್ಸಾಗರೇಟ್ ಮಾಡಬೇಕಂದು ಒಂದು ಫೀಲ್ ಇತ್ತು ಅವನಿಗೆ. ಏನು ಮಾಡೋದು ಅಂತ ಯೋಚನೆ ಮಾಡೋದು. ಆಮೇಲೆ ಅವ್ನು ಹಿ ಹಸ್ ಪುಟ್ ಎ ಲಾಫಿಂಗ್ ಚೈಲ್ಡ್ ಒಂದು ಶಾಟ್ ಹಾಕಿದ, ಆಮೇಲೆ ವೇವ್ ಶಾಟ್ ಹಾಕಿದ, ಆ ಫ್ಲವರ್ ಶಾಟ್ ಹಾಕಿದ, ಒಂದು ಅನ್ಕನೆಕ್ಟೆಡ್ ಶಾರ್ಟ್ಸ್ ಹಾಕಿ ಆ ಫೀಲ್ ತಂದ ಅವನು. ಅದು ಮ್ಯೂಸಿಕ್ ಹಾಕಿದಾಗ ಇಷ್ಟು ಖುಷಿಯಾದ ಒಂದು ಫೀಲ್ ಅಲ್ಲಿ ಬಂತು. ದಟ್ಸ್ ಕಾಲ್ಡ್ ಎ ಮಾಂಟೇಜ್. ಅದು ಮಾಂಟೇಜ್ ಅಂದರೆ ಇಲ್ಲೆಲ್ಲ ಒಂದು ಅನಿಮೇಷನ್ ತೊಗೊಂಡ್ಬಿಟ್ಟು ಅದನ್ನು ಮಾಂಟೇಜ್ ಅಂತ ಹೇಳ್ತಾರೆ, ಅದಲ್ಲ. ಇದು ಅನ್ರಿಲೇಟೆಡ್ ಶಾರ್ಟ್ಸ್, ಗ್ರೂಪ್ ಆಫ್ ಅನ್ರಿಲೇಟೆಡ್ ಶಾರ್ಟ್ಸ್. ಸಚ್ ಎ ವೇ ಇಫ್ ಯು ಜಾಯಿನ್ ಇಟ್ ಯು ವಿಲ್ ಗೆಟ್ ಎಂಫಸೈಸ್ ಆನ್ ಮೀನಿಂಗ್. ದಟ್ಸ್ ಕಾಲ್ಡ್ ಮಾಂಟೇಜ್. ಇದನ್ನೇ ಅದಾದಮೇಲೆ ಬಂದು ಐಸೆನ್ಸಿನ್ ಹೇಳಿದ್ರು, ಎಲ್ಲಿಂದೋ ಯಾವುದೋ ಶಾಟ್ ಹಾಕಬಾರ್ದು, ಅಲ್ಲಿ ಇರುವ ಸನ್ನಿವೇಶಗಳು ಇರುವಂಥ ಶಾಟ್ಗಳು ಹಾಕಬೇಕು. ಆ ಒಂದು ಫಿಲ್ಮ್ ಬ್ಯಾಟಲ್ ಶಿಪ್ ಆಫ್ ಪೊಟಮ್ಕಿನ್ ಅಂತ ಒಂದು ಫಿಲ್ಮ್ ಇತ್ತು. ಅದನ್ನಲ್ಲಿ ಏನು ಮಾಡಿದ್ರು, ಒಂದು ಹೋರಾಟಗಾರರು ಇದೇ ಥರ ಬರ್ತಿದ್ರು. ಅವರು ಹೆಂಗೆ ಕೋಪ ಮಾಡಿಕೊಂಡ್ರು, ಅವ್ರನ್ನ ಶೂಟ್ ಮಾಡಿದಾಗ ಅವ್ರನ್ನ ಕೋಪನ ಹೆಂಗೆ ತೋರಿಸೋದಂತ ಒಂದು ಸ್ಲೀಪಿಂಗ್ ಲೈನ್ದು ಒಂದು ಸ್ಟ್ಯಾಚ್ಯೂ ತೋರಿಸಿದ್ರು. ಅದೇ ಲೈನು ಎದ್ದು ನಿಂತ್ಕೊಳ್ಳೋ ಥರ ಒಂದು ಶಾಟ್ ತೋರಿಸಿದ್ರು. ಆಮೇಲೆ ರೋರಿಂಗ್ ಒಂದು ತೋರಿಸಿದ್ರು. ಸೊ ಇದು 3 ಒಟ್ಟಿಗೆ ಜಾಯಿನ್ ಮಾಡಿದ ಅವನು. ಸೊ ಅದು ಒಂಥರ ಇಂಟೆಲೆಕ್ಚುವಲ್ ವೇ ಆಫ್ ರೆಪ್ರೆಸೆಂಟಿಂಗ್ ದಟ್ ಆ ಹೋರಾಟಗಾರರದ್ದು ಕೋಪವನ್ನು ತೋರಿಸುವಂಥದ್ದು. ಆ ಥರ ಸುಮಾರು ಮಾಂಟೇಜ್ಗಳು ಆ ಫಿಲ್ಮಲ್ಲಿ ಇದೆ. ಸೊ ಈ ಪರ್ಟಿಕ್ಯುಲರ್ ಸನ್ನಿವೇಶಗಳು ಇಂಟೆಲೆಕ್ಚುವಲ್ ಆಗಿ ಅವರು ಕ್ರಿಯೇಟ್ ಮಾಡಿದ್ದು, ರಷ್ಯನ್ಸ್ ಕ್ರಿಯೇಟ್ ಮಾಡಿದ್ದು. ಅದಾದಮೇಲೆ ಎಲ್ಲ ಫಿಲ್ಮ್ಗಳನ್ನೂ ಅದನ್ನು ಅಳವಡಿಸಿಕೊಂಡ್ರು ಮಾಂಟೇಜಸ್ಗಳನ್ನ.
ಓಕೆ, ನೈಸ್ ಸರ್. ಬಹಳ ಜ್ಞಾನಯುತವಾಗಿತ್ತು ತಮ್ಮ ಮಾತುಗಳು. ಗೋಡ್ಕಿಂಡಿ ಸರ್, ನಾವು ಈಗ ಈ ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳನ್ನು ಇತ್ತೀಚೆಗೆ ಆ ಸಿನಿಮಾಗಳ ಇದು ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆ ಮ್ಯೂಸಿಕ್ನ ವಿಷಯಕ್ಕೆ ಬಂದಾಗ ಸಂಗೀತ ಅನ್ನೋದು ಒಂದು ಭಾವನೆಯನ್ನ ಒಂದು ಆ ನಿರ್ದೇಶಕ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ ಆ ಥರ ತೋರಿಸ್ಬೇಕು ಅಂತ ಒಂದಿರುತ್ತೆ, ಒಂದು ಸೂಕ್ಷ್ಮ. ಇನ್ನೊಂದು ವೈಭವೀಕರಣ ಆಗತ್ತೆ ಅಂತ ಒಂದು ಇದು. ಅಂದರೆ ಈಗ ಕಾಸರವಳ್ಳಿ ಸರ್ ಎಲ್ಲೋ ಹೇಳಿದ್ರು ಅಂತ ನನ್ನ ನೆನಪು ಏನಂತಂದರೆ, ಒಂದು ಸಿನಿಮಾದ ಕತೆಗೆ ಅದು ಕೃತಕ ಅಂತ ಅನಿಸ್ಬಿಡತ್ತೆ ಎಲ್ಲೋ ಒಂದು ಕಡೆ ಸಂಗೀತ ಅನ್ನೋದು ಅಂತ. ಸೊ ಈಗ ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಸಂಗೀತದ್ದೇ ಇದು ದೊಡ್ಡ ಮಟ್ಟದಲ್ಲಿ ಇದೆ. ಸೊ ನಿಮಗೆ ಇದು ಸಂಗೀತದ ಸೋಲು ಅಂತ ಅನ್ಸತ್ತಾ, ಗೆಲುವು ಅಂತ ಅನ್ಸತ್ತಾ, ಏನು ಅನ್ಸತ್ತೆ? ಈಗಿನ ಸಂಗೀತಕ್ಕಿಂತ ಹೆಚ್ಚು ಅಬ್ಬರ ಅಂದರೆ ಅದು ಆಮೇಲೆ ಭಾಳ ಮುಖ್ಯವಾಗಿ ಇದೊಂದು ಕಾಲಘಟ್ಟ ಅಂತ ನಾನು ನಂಬಿದ್ದೇನೆ. ಅದೊಂದು ಚಕ್ರ ಇದ್ದಂಗೆ. ಈಗಿರೋ ಸಮಯದಲ್ಲಿ ಈ ಸೌಂಡ್ಗೆ ಹೆಚ್ಚು ಪ್ರಾಮುಖ್ಯತೆ, ಅದು ಗೀತೆನೇ ಆಗಿರ್ಬೋದು, ರಿಕಾರ್ಡಿಂಗೇ ಆಗಿರ್ಬೋದು. ನಿಮ್ಮ ಕಿವಿ ಮೇಲೆ ಆ ಅಲೆಗಳು ಏನು ಅಪ್ಪಳಿಸುತ್ತೆ, ಅದರಿಂದ ಏನು ಒಂದು ಆವೇಶ, ಉದ್ವೇಗ ಹುಟ್ಟುತ್ತೋ ಅದು ದೇ ವಾಂಟ್ ಟು ಕ್ಯಾಪ್ಚರ್ ಅಷ್ಟೇ ಈಗಿನ ಸಿನಿಮಾ ನಿರ್ದೇಶಕರು, ಪ್ರೊಡ್ಯೂಸರ್. ಸೊ ಹಾಗಾಗಿ ಹೈ ಡೆಸಿಬಲ್ ಇದ್ದಷ್ಟು ಅದು ಇಂಪ್ಯಾಕ್ಟ್ ಜಾಸ್ತಿ ಅನ್ನೋ ಒಂದು ಭಾವನೆ. ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ನನಗೂ ಕೆಲವು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹೊಸ ಬಂದಿರುವಂಥ ಸಂಗೀತ ನಿರ್ದೇಶಕರು ಕೆಲವೊಮ್ಮೆ ಫ್ಲೂಟ್ ಬಿಟ್ಟು ಕಳಿಸಿರ್ತೀವಿ ಇಮೇಲಲ್ಲಿ, ಅವರು ದಿಸ್ ಇಸ್ ಸೌಂಡಿಂಗ್ ಲೈಕ್ ಅ ಬ್ಯಾಂಬೂ ಫ್ಲೂಟ್, ನಾನು ನುಡ್ಸೋದೇ ಬ್ಯಾಂಬೂ ಫ್ಲೂಟು, ಇದನ್ನೇ ನೀವು ಸ್ವಲ್ಪ ಸ್ಯಾಕ್ಸೋಫೋನ್ ಥರ ಮಾಡಿ ಕಳ್ಸೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅಂದರೆ ನ್ಯಾಚುರಲ್ ಆಗಿ ಇರೋದು ಬೇಕಿಲ್ಲ ಈಗ, ಅದು ಒಂದು ಕೃತ್ರಿಮ, ಅದಕ್ಕೇನೋ ಒಂದು ಅನ್ಯಾಚುರಲ್ ಟಿಂಜ್ ಬಂದಾಗ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅದು ಐ ಥಿಂಕ್ ಇಟ್ಸ್ ಅ ಫೇಸ್. ನಾವೀಗ ಸಿನಿಮಾ ಸಂಗೀತ ಅಂತ ಅದರ ಇತಿಹಾಸ ನೋಡ್ಕೊಂಡು ಬಂದರೆ ಆರ್ ಡಿ ಬರ್ಮನ್ ಅವ್ರ ಟೈಮ್ ಆಗಿರ್ಬೋದು, ಅಥವಾ ಇಳಯರಾಜ ಅವ್ರದ್ದಾಗಿರ್ಬೋದು, ಈಗ ರೆಹಮಾನ್ ಅವ್ರಾಗಿರ್ಬೋದು, ಅದಾದಮೇಲೆ ಈಗ ಬರ್ತಿರೋವಂಥ ಸಂಗೀತ ಎಲ್ಲ ನೋಡಿದ್ರೆ ಅದು ಬದಲಾಗ್ತಾ ಹೋಗುತ್ತೆ. ಪ್ರತಿ ದಶಕದಲ್ಲೂ ಏನೇನೋ ಬದಲಾವಣೆಗಳು ನಡೀತಾ ಇದೆ. ಸೊ ಇದೇ ಸರಿ ಅಂತ ಹೇಳೋಕ್ಕೂ ಆಗಲ್ಲ, ಇದು ಈಗ ಬರ್ತಾ ಇರೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಈಗ KGF ಅಂತ ಸಿನಿಮಾಗೆ ಅಷ್ಟು ಅಬ್ಬರ ಬೇಕು ಅಂತ ಅನಿಸುತ್ತೆ, ಅದು ಅಲ್ಲಿಗೆ ಸಮಂಜಸ ಅಂತ. ಆದರೆ ಈಗ ಈ ಥರದ ಒಂದು ಸಿನಿಮಾಗೆ ಬರೀ ಒಂದು ವಾದ್ಯ ಅದನ್ನು ಆ ಭಾವನೆ ವ್ಯಕ್ತಪಡಿಸೋಕೆ ಸಾಧ್ಯವಾದರೆ ನಿಮ್ಗೆ ಯಾಕೆ ಅಬ್ಬರ ಬೇಕಿಲ್ಲ, ಅಲ್ಲಿ ಅದು ಮೆಲೋಡಿಯಸ್ ಆಗೇ ಇರಬೇಕು. ನನಗನ್ಸೋದು ಆ ಕ್ಯಾರೆಕ್ಟ್ರು, ಆ ಇಡೀ ಸಿನಿಮಾ ಅದರದ್ದು ಒಂದು ಭಾವನೆ ಏನಿರುತ್ತೆ, ಅದು ಆ ಕ್ಯಾರೆಕ್ಟರ್ಗಳು ಎಷ್ಟು ಅಂದರೆ ನಾವು ಮ್ಯೂಸಿಕ್ ಈಸ್ ಸಪೋರ್ಟಿಂಗ್, ಇಟ್ ಶುಡ್ ಬಿ ಸಪೋರ್ಟಿಂಗ್ ದ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಭಾಳ ವಿಲನಿಶ್ ಆಗಿದ್ದರೆ ಅದಕ್ಕೆ ಅಷ್ಟು ವಿಲನಿಶ್ ಆಗಿ ಮ್ಯೂಸಿಕ್ ಮಾಡಬೇಕಾಗುತ್ತೆ. ಸೊ ಅಷ್ಟು ಅಬ್ಬರ ಬೇಕಾಗುತ್ತೆ. ಇಲ್ಲಿ ಯಾವುದೋ ಭಾವನೆಗಳ ಬಗ್ಗೆ ಚರ್ಚೆ ನಡೀತಿರ್ಬೇಕಾದ್ರೆ, ಯಾವುದೋ ಭಾಳ ಗಂಭೀರವಾದಂಥ ವಿಷಯ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಆ ಭಾವನೆಗೆ ಪೂರಕವಾಗಿ ಕೆಲವು ಸ್ವರ ಗುಚ್ಛಗಳನ್ನು, ಅದು ಒಂದು ರಾಗ ಅಂತಲೇ ಇರಬೇಕಾಗಿಲ್ಲ, ರಾಗದ ಒಂದು ಅಂಶನೂ ಆಗಿರ್ಬೋದು, ಒಂದು ಸ್ವರ ಸಂಚಾರದಿಂದ ಆ ಭಾವನೆ ವ್ಯಕ್ತಪಡಿಸೋಕ್ಕಾದರೆ ಅಷ್ಟು ಸಾಕು ಅಂತ ಅನಿಸುತ್ತೆ. ಬಟ್ ಅದೇ ನಾನು ಹೇಳ್ದಂಗೆ, ಅದು ಈಗಿನ ಸಂಗೀತ ಏನಿದೆ ಅದು ಲಾಜಿಕ್ ಹುಡ್ಕೋಕ್ಕಾಗಲ್ಲ. ಈಗ ಮುಂಚಿಂದ ಆದರೆ ನಮಗೆ ರಾಗ ಆಧಾರಿತ ಇರೋದು ಅಥವಾ ಒಂದು ಆರ್ಕೆಸ್ಟ್ರೇಷನ್ ಕಾರ್ಡ್ ಓರಿಯೆಂಟೆಡ್ ಇರೋದು, ಇದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಈ ಕಾರ್ಡ್ ಆದಮೇಲೆ ಈ ಕಾರ್ಡ್ ಬಂದಿದೆ, ಒಂದೇನೋ ಒಂದು ರೆಸೊಲ್ಯೂಷನ್ ಸಿಗೋದು. ಈಗ ಆ ರೀತಿ ನಾವು ಲಾಜಿಕ್ ಹುಡ್ಕೋಕ್ಕಾಗಲ್ಲ. ಯಾಕೆ ಆ ಥರ ಅಂತ ಇಲ್ಲ. ನಾನು ಹೇಳಿದ್ನಲ್ಲ, ಕೊಳಲು ನುಡ್ಸಿದ್ರೆ ಇದು ಕೊಳಲು ಥರ ಕೇಳ್ತಾ ಇದೆ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಆ ರೀತಿ ಯೋಚನೆಗಳು ಬಂದಾಗ ನೀವು ಆ ನಿರ್ದೇಶಕರಿಗಾಗಲಿ ಅಥವಾ ನಿರ್ಮಾಪಕರಿಗಾಗಲಿ ಅವ್ರ ಜೊತೆಗೆ ನೀವು ಏನು ಸಂವಾದ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾಳ ವಿಶೇಷವಾದ ಒಂದು ಹೊಸ ರಾಗವನ್ನು ಕಲ್ಪನೆ ಮಾಡಿದ್ದೀನಿ ಸರ್ ನಿಮ್ಮ ಹೀರೋಯಿನ್ ಎಂಟ್ರಿಗೆ ಅಂದರೆ ಅವ್ರಿಗೆ ಅದು ಅರ್ಥನೂ ಆಗಲಿಕ್ಕಿಲ್ಲ. ನೀವು ಅವ್ರು ಆಮೇಲೆ ಕೆಲವೊಂದು ಫಾರ್ಮುಲಾನು ಆಗಿಬಿಟ್ಟಿದೆ. ಈಗ ಕಮರ್ಷಿಯಲ್ ಸಿನಿಮಾದಲ್ಲಿ ಇದೇ ಥರ ಆಗಬೇಕು ಅಂತ, ಹೀರೋ ಎಂಟ್ರಿ ಅಂದರೆ ಇಷ್ಟು ಅಬ್ಬರ ಆಗಲೇಬೇಕು, ಇಷ್ಟು ನಾಯ್ಸ್ ಆಗಲೇಬೇಕು ಅಲ್ಲಿ ಅಂತ, ಎಲೆಕ್ಟ್ರಿಕ್ ಗಿಟಾರ್ ಬರಲೇಬೇಕು ಅಂತ. ಮುಂಚೆ ಹಾಗಿರಲಿಲ್ಲ, ಆವಾಗಿನ ಸಮಯದ ಸಂಗೀತ ಬೇರೆ ಇತ್ತು. ಸೊ ನನಗನ್ಸುತ್ತೆ ಇದು ಬಹಳ ಬೇಗ ಇದು ಮುಗಿಯುತ್ತೆ, ಈ ಘಟ್ಟನೂ ಮುಗಿದು ಮತ್ತೆ ವಾಪಸ್ ನಾವು ಸೈಲೆನ್ಸ್
ಇನ್ನು ಮೆಲೋಡಿಯಸ್ ಅದರ ಕಡೆ ಹೋಗ್ತೀವಿ ಅನ್ನೋ ಒಂದು ನನ್ನ ನಂಬಿಕೆ. ಸರ್, ಖಂಡಿತ ನಾವು ಅದನ್ನೇ ಆಶಿಸೋಣ. ಹಲೋ, ಇದು ಒಂದು ಸಾಮಾನ್ಯ ಪ್ರೇಕ್ಷಕರಾಗಿ ಕೇಳ್ತಿರೋ ಪ್ರಶ್ನೆ. ತಾವು ಹೇಳಿದ್ರಿ ಈ ಸಂಗೀತ ಎಲ್ಲಿವರೆಗೆ ಬರಬೇಕು, ಎಲ್ಲಿಂದ ಬರೀ ಸೈಲೆನ್ಸ್ ಸ್ಟಾರ್ಟ್ ಆಗಬೇಕು ಅಂತ. ಈಗ ಇದೇನಾಗುತ್ತೆ ಅಂದರೆ, ಸಂಗೀತ ತುಂಬ ಚೆನ್ನಾಗಿದ್ದಾಗ ನೆಕ್ಸ್ಟ್ ಅಭಿನಯನೋ ಅಥವಾ ಅವರು ಇದು ಭಾವನೆಗಳು ಬಂದಾಗ ಸಂಗೀತ ನಿಲ್ಲಿಸ್ಬಿಟ್ಟಾಗ ಪ್ರೇಕ್ಷಕ ಆ ಸಂಗೀತದಿಂದ ಮರೆಯಾಗಿ ಅದ್ರ ಬಗ್ಗೆ ಹೋಗಬೇಕು. ಅದು ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಅತ್ಯುತ್ತಮವಾದ ಹಾಡು ಬರುತ್ತೆ, ಹಾಡು ಕೇಳಿ ಜನ ಅದರಲ್ಲೇ ಅದೇ ಗುಂಗಲ್ಲಿರ್ತಾರೆ. ನೆಕ್ಸ್ಟು ನೀವು ಸೈಲೆನ್ಸ್ ತಂದಾಗ ಅದು ಅವ್ರು ಗಮನಿಸೋದೇ ಇಲ್ಲ. ನಾನು ನೆನ್ನೆ ನೋಡಿದಾಗ ನಿಮ್ಮ ಮುನ್ನುಡಿನಲ್ಲಿ ಆ ಸಮುದ್ರದಲ್ಲಿ ಒಂದು ಅತ್ಯುತ್ತಮ ಹಾಡು ಬರುತ್ತೆ, ತುಂಬ ಚೆನ್ನಾಗಿ ಮೆಲೋಡಿಯಸ್ಸು. ಅದೇ ಗುಂಗಲ್ಲಿದ್ದಾಗ ನೀವು ಸಡನ್ನಾಗಿ ಸೈಲೆನ್ಸ್ ತಂದಾಗ ಅದು ಗೊತ್ತಾಗ್ಬಿಡುತ್ತೆ ನಮಗೆ, ಸಂಗೀತ ಕಟ್ಟಾಯಿತು ಅಂತ ಗೊತ್ತಾಗಬಾರ್ದು. ಅದು ಎಷ್ಟು ಪವರ್ಫುಲ್ ಆಗಿರಬೇಕು ಸೈಲೆನ್ಸ್ ಅಂದರೆ ಅದಕ್ಕೆ ಕತೆಗೆ ಡಿಪೆಂಡ್ ಆಗಿರುತ್ತೆ. ಕತೆ ಓದೋರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ನೆಕ್ಸ್ಟ್ ಯಾರು ಬಂದು ಭಾವನೆ ತೋರಿಸ್ತಾರೋ ಅವ್ರು ಸೆಳ್ಕೋಬೇಕು. ನಿಮ್ಮ ಸಂಗೀತದಿಂದ ನಿಮ್ಮನ್ನು ಸೆಳ್ಕೊಂಬಿಡ್ಬೇಕು. ಸಂಗೀತ ಅಲ್ಲಿಗೆ ಮರ್ತೋಗ್ಬೇಕು. ಬಟ್ ಸಂಗೀತನೇ ಚೆನ್ನಾಗಿಲ್ಲಪ್ಪ ಅಂದರೆ ನಾವು ಮರ್ತೇ ಬಿಡ್ತೀವಿ. ಅವರ ಮುಖಭಾವನೆ ಇರ್ಬೋದು, ಕತೆ ಅಷ್ಟು ಫಾಸ್ಟಾಗಿ ಹೋಗದೇ ಇದ್ದಾಗ. ಯಾಕಂದರೆ ಸಾಮಾನ್ಯ ಕಮರ್ಷಿಯಲ್ ಅಲ್ಲೆಲ್ಲ ಸಿನಿಮಾಗಳಲ್ಲಿ ಸ್ಲೋ ಮೋಷನ್ ಇರುತ್ತೆ, ಕತೆ ಸ್ಲೋ ಹೇಳೋದು, ಫಾಸ್ಟ್ ಆಗಿರೋದು. ಹೇಳಿ ತಾವು ತಮ್ಮ ಪಾಪ ಟ್ರೈನ್ ಟೈಮ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಸಾರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಯಾವ ತರ ತಗೋಬಿಡ್ತೀರಾ ನೀವು? ನೋಡಿ, ಇಲ್ಲಿ ಸೈಲೆನ್ಸ್ ಹೆಂಗ್ ಬರಬೇಕು. ಒಂದು ವಿಷಯ ಏನಾಗುತ್ತೆ ಅಂದರೆ, ಈ ಸಿನಿಮಾ ಈ ಶೂಟಿಂಗು ಎಲ್ಲ ಆದಮೇಲೆ ಹಿನ್ನೆಲೆ ಸಂಗೀತಕ್ಕೆ ನಮ್ಮ ಹತ್ರ ಬರೋದು. ನೀವು ಹೇಳ್ತಿರೋ ಸನ್ನಿವೇಶ ಒಂದು ಹಾಡು ಆದಮೇಲೆ ಬರೋ ಒಂದು ಸನ್ನಿವೇಶ ಆದರೆ, ಹಾಡಿನ ಗುಂಗಿನಲ್ಲೇ ಜನ ಇದ್ದರೆ ಮುಂದಿನ ಸನ್ನಿವೇಶ ಅಷ್ಟು ಇಂಪ್ಯಾಕ್ಟ್ಫುಲ್ ಇರಲ್ಲ ಅಂತ ನೀವು ಹೇಳ್ತಿದ್ದೀರಿ. ಇಟ್ ಡಿಪೆಂಡ್ಸ್. ಕೆಲವು ಸತಿ ಈ ಹಾಡು ಮುಗಿದ್ರೆ ಸಾಕು ಅಂತ ಅನ್ನೋರು ಇರ್ತಾರೆ. ಈ ಕತೆ ಮಧ್ಯದಲ್ಲಿ ಈ ಹಾಡು ಹಾಕಬೇಕು ಅಥವಾ ಇದೇ ಭಾಳ ಉದ್ದ ಆಯಿತು, ಸೊ ಎಲ್ಲ ಇರುತ್ತೆ. ಯಾವುದೋ ಒಂದು ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲೇ ಹೇಳಿದೆ, ಫಾರ್ಮುಲಾ ಅಂತ ಇಲ್ಲ ಸರ್. ಇದಕ್ಕೆ ನಮ್ಮ ಮನಸ್ಸಾಕ್ಷಿ ಅದೇ ದೊಡ್ಡ ವಿಷಯ. ಅಲ್ಲಿ ಕೂತಿರೋ ಆ ಜಾಗದಲ್ಲಿ ಯಾರು ಇರ್ತಾರೆ ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದು ಆ ಗಳಿಗೆಯಲ್ಲಿ ಏನು ಹೊಳೆಯುತ್ತೋ ಅದು. ಪ್ರತಿ ಸತಿನೂ ನೋಡಿದಾಗ ಪ್ರತಿ ಹೊಸದಾಗಿ ಏನೇನೋ ಹೊಳೆಯುತ್ತೆ ಅವ್ರಿಗೆ. ಈಗ ಶೇಷಾದ್ರಿ ಸರ್ಗೂ ಇಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರು ನೋಡಿರೋ ಸಿನಿಮಾನ ಇನ್ನೊಂದು ಸತಿ ನೋಡಿದ್ರೆ ಬಹುಶಃ ಇದನ್ನು ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡ್ಬೋದಿತ್ತು ಅನ್ನಿಸ್ಬೋದು, ಅಥವಾ ಇಲ್ಲಿ ಇನ್ನೊಂದು ಸ್ವಲ್ಪ ಲೆಂತ್ ಕೊಡ್ಬೋದು ಅಂತ ಅವ್ರಿಗೂ ಅನಿಸುತ್ತೆ. ಅದು ಸಹಜ. ಅದು ಯಾರೇ ಕ್ರಿಯೇಟಿವ್ ಮೈಂಡ್ಸಿಗೆ ಪೇಂಟಿಂಗ್ ಮುಗಿದ ಮೇಲೂ ಎಷ್ಟೋ ಜನಕ್ಕೆ ನಂದು ಇದೊಂದು ಜಾಗ ಸರಿ ಇಲ್ಲ ಅಂತ ಅನ್ಸೋ ಸಾಧ್ಯತೆ ಇದೆ. ಅದು ಅನ್ನಿಸ್ಬೇಕು ಅಂತ ನಾನು ಹೇಳೋದು. ಪರಿಪೂರ್ಣವಾಗಿ ಸಂಪೂರ್ಣವಾಗಿ 100% ಇದೆ ಅಂತ ಅನ್ಸಿದ್ರೆ ಅಲ್ಲಿಗೆ ಅವ್ನ ಕ್ರಿಯೇಟಿವ್ ಮೈಂಡು ಕೆಲಸ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ಸೊ ಇವಕ್ಕೆ ಯಾವುದಕ್ಕೂ ಒಂದು ನಾನು ನಿರ್ದಿಷ್ಟವಾಗಿ ಹಿಂಗೆ ಮಾಡಿದ್ರೆ ಸರಿ, ಇಲ್ಲಿಂದಾನೇ ಸೈಲೆನ್ಸ್ ಇರಬೇಕು ಅಂತ ಹೇಳೋದಾಗ್ಲಿ, ಅಥವಾ ಇಲ್ಲಿ ಸಂಗೀತನೇ ಬೇಡ ಅಂತ ಹೇಳೋದಾಗ್ಲಿ, ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಅದು ಅವ್ರು ಬೆಳೆದು ಬಂದ ರೀತಿ, ಅವರ ಎಕ್ಸ್ಪೀರಿಯನ್ಸು, ಅವರು ಅವತ್ತಿನ ದಿವಸದಲ್ಲಿ ಅವತ್ತು ಅವ್ರಿಗೆ ಆಗಿರೋ ಅನುಭವಗಳು, ಅವರ ಮನಸ್ಥಿತಿ ಎಲ್ಲವೂ ಇಟ್ ಮ್ಯಾಟರ್ಸ್. ಕಥೆ ಏನು ಅದು ಬಹಳ ಮುಖ್ಯ. ಅದರ ಜೊತೆಗೆ ಆ ನಿರ್ದೇಶಕರು ಅಥವಾ ಎಡಿಟರು ಅಥವಾ ಸಂಗೀತ ನಿರ್ದೇಶಕರು ಆ ಸಮಯದಲ್ಲಿ ಅದನ್ನು ನೋಡಿದಾಗ ಅವ್ರಿಗೇನು ಭಾವನೆ ಉಂಟಾಗುತ್ತೋ ಅದು ಅಲ್ಲಿ ಪ್ರಕಟವಾಗುತ್ತೆ. ಸೊ ಹಾಗಾಗಿ ಈ ಚರ್ಚೆ ಯಾವತ್ತೂ ನಿರಂತರ ಇದು. ನಾನು ಹೇಳಿದ ಪ್ರಾರಂಭದಲ್ಲೇ ಹೇಳಿದೆ, ಅವ್ರ ಜೊತೆನೂ ಈ ಥರದ ಸುಮಾರು ಚರ್ಚೆಗಳು ನಡೀತು. ಬೇಕಾ ಬೇಡವಾ, ಎಷ್ಟು ಬೇಕು, ಎಷ್ಟರ ಮಟ್ಟಿಗೆ ಬೇಕು, ಎಷ್ಟರ ಮಟ್ಟಿಗೆ ವಾದ್ಯ ಸಂಯೋಜನೆ ಆಗಬೇಕು, ಬರೀ ಸೋಲೋ ಇನ್ಸ್ಟ್ರೂಮೆಂಟ್ಸ್ ಇರಬೇಕು, ಇವೆಲ್ಲ ಅನೇಕ ವಿಷಯಗಳಿದೆ. ಅದು ನಾಟಕ ಆದರೆ ಏನಾಗುತ್ತೆ, ಸಂಗೀತಗಾರರು ಆ್ಯಕ್ಟರ್ ಇಬ್ಬರು ಎದುರುಗಡೆನೇ ಇದ್ದಾಗ ಅವ್ರ ಮುಖ ನೋಡ್ಕೊಂಡು ಇವನು ವಯಲಿನ್ ನುಡಿಸ್ತಾ ಇರ್ತಾನೆ, ಅಥವಾ ಅವ್ನು ವಯಲಿನ್ ನೋಡ್ಕೊಂಡು ಇವನು ಇನ್ನೂ ಆವೇಶದಿಂದ ಡೈಲಾಗ್ ಹೇಳ್ತಾನೆ. ಇದು ನಡೀತಾ ಇತ್ತು ಮುಂಚೆ ಸಂಗೀತ ನಾಟಕಗಳಲ್ಲಿ, ಲೈವ್ ಮ್ಯೂಸಿಕ್ ಇದ್ದಾಗ. ಸಿನಿಮಾದಲ್ಲಿ ಆ ಒಂದು ಅಡ್ವಾಂಟೇಜ್ ಇಲ್ಲ ನಮಗೆ. ಸೊ ಆ್ಯಕ್ಟರು ನಾನು ಆಮೇಲೆ ಈ ಸಂಗೀತ ಕೇಳ್ಬಿಟ್ಟು ಅದಕ್ಕಿಂತ ಚೆನ್ನಾಗಿ ನಾನು ಆ್ಯಕ್ಟಿಂಗ್ ಮಾಡ್ಬೋದು ಅಂದರೆ ಅಷ್ಟೊತ್ತಿಗೆ ಶೂಟಿಂಗ್ ಮುಗಿದೋಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಕನ್ಸ್ಟ್ರೈಂಟ್ಸಲ್ಲಿ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಡೂ ವಿ ಹ್ಯಾವ್ ಬಿನ್ ಡೂಯಿಂಗ್ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತಿನಲ್ಲಿ ನಾವೆಲ್ಲ ಕಳೆದೋದ್ವಿ ಅನ್ಸುತ್ತೆ, ಅದಕ್ಕೋಸ್ಕರ ಲೇಟಾಗಿ. ಸರ್, ಒಂದು ನಿಮಿಷ, ಶ್ರೀಯುತ ಪ್ರವೀಣ್ ಗೋಡ್ಕಿಂಡಿ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಬಿ ಸುರೇಶ್ ಸರ್ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ.
ಕ್ಷಮೆ ಇರಲಿ, ನಾನು ಮಧ್ಯದಲ್ಲೇ ಹೊರಡ್ತಾ ಇದ್ದೀನಿ. 8:40 ನಂಗೆ ಟ್ರೈನ್ ಇದೆ, ಗುಲ್ಬರ್ಗಾಗೆ ಹೊರಟಿದೆ. ನಾಳೆ ಕಚೇರಿ ಇದೆ, ಅಲ್ಲಿ ಕಾನ್ಸರ್ಟ್ ಇದೆ ಅದಕ್ಕೆ. ಬಟ್ ಶೇಷಾದ್ರಿ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಎಲ್ಲ ಹಿರಿಯರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಗುಣಶೇಖರ್ ಸರ್, ನಾವು ಮಾತು ಮುಂದುವರಿಸೋದಾದರೆ, ಈಗ ಒಂದು ಸಿನಿಮಾ ನಮ್ಮ ಕಣ್ಣು ಮುಂದೆ ಇದ್ದರೆ, ಸಿನಿಮಾ ಶೂಟಿಂಗ್ ಆಗಿ ಬಂದ ಸಿನಿಮಾ ನಮ್ಮ ಕಣ್ಣು ಮುಂದೆ ಇದ್ದರೆ, ಸಿನಿಮಾದ ಶಾರ್ಟ್ಸ್, ಆ ಶಾರ್ಟ್ ಡಿವಿಷನ್ ಹೇಗಾಗತ್ತೆ ಅನ್ನೋದೊಂದು ಕುತೂಹಲ ಸಾಮಾನ್ಯ ಜನರಿಗಿದೆ. ಅಂದರೆ ಇಲ್ಲಿ ಹೆಚ್ಚಿನವ್ರು ಸಿನಿಮಾ ಫೀಲ್ಡಲ್ಲಿರೋ ಕಾರಣ ಅವ್ರಿಗೆ ಗೊತ್ತಿರ್ಬೋದೋ ಏನೋ, ಆದರೆ ಹೊರತಾದ ಜನರಿಗಂತೂ ತುಂಬ ನಾಲೆಜ್ ಕೊಡತ್ತೆ ಅಂತ ಅಂದ್ಕೊಳ್ತೀನಿ. ಶಾರ್ಟ್ ಡಿವಿಷನ್ ಅನಿವಾರ್ಯ, ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಕಥೆಯನ್ನು ಓದಿರ್ತೀವಿ, ಅಲ್ಲ ಒಂದು ಘಟನೆಯನ್ನು ನೋಡಿರ್ತೀವಿ ನಾವು. ಅದನ್ನು ಇನ್ನೊಬ್ಬರಿಗೆ ಹೇಳ್ತೀವಿ ನಾವು. ಆ ಹೇಳುವ ವಿಷಯ ಇದೆಲ್ಲ, ಆ ಕಥೆ ಅಷ್ಟು ಹೇಳಲ್ಲ, ಆ ಇನ್ಸಿಡೆಂಟ್ ಅಥವಾ ಇನ್ಸಿಡೆಂಟ್ ಪೂರ್ತಿ ಹೇಳಲ್ಲ. ಅದರಲ್ಲಿ ಕೆಲವು ಕಡೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ ನಾವು, ಕೆಲವು ಕಡೆ ಎಂಫಸೈಸ್ ಮಾಡ್ತೀವಿ, ಕೆಲವು ಕಡೆ ಕಟ್ ಮಾಡ್ತೀವಿ. ಅಲ್ಲಿ ಎಡಿಟಿಂಗ್ ಶುರು ಆಗುತ್ತೆ. ಆಮೇಲೆ ಅವನು ಹೇಳುವಾಗ ಒಂದು ಕತೆ ಓದುವಾಗಲೂ ಸರಿ, ಅವನು ಮೈಂಡಲ್ಲಿ ಒಂದು ವಿಜುವಲ್ ಓಡಿರ್ತಾ ಇರುತ್ತೆ. ಇದು ಲಾಂಗಲ್ಲಿ ಇರುವಾಗಲ್ಲಿ ನೋಡಿದ್ದೀನಿ, ಅದೆಲ್ಲ ಆಟೋಮೆಟಿಕಾಗಿ ಬರುತ್ತೆ, ಅವ್ರಿಗೆ ಹೇಳಿ ಬರಲ್ಲ. ಅದು ಯಾವುದೋ ಇಂಪಾರ್ಟೆಂಟ್ ಡೈಲಾಗ್ ಇರುತ್ತೆ, ಅಲ್ಲಿ ಕ್ಲೋಸ್ ಹೋಗಿರ್ತಾನೆ ಅವನು ಮೈಂಡಲ್ಲಿ. ಆ ವಿಜುವಲೈಸೇಷನ್ ಮೈಂಡಲ್ಲಿ ಶಾರ್ಟ್ ಡಿವಿಷನ್ ಆಗಿರುತ್ತೆ. ಅದು ಸ್ಕ್ರಿಪ್ಟ್ ಆಗಬೇಕು. ಆ ಸ್ಕ್ರಿಪ್ಟನ್ನು ಅವನು ಶಾರ್ಟ್ ಡಿವಿಷನ್ ಅದೇ ಬಾಣಿಯಲ್ಲಿ ಮಾಡ್ತಾನೆ ಅವನು. ಅಲ್ಲಿ ಲೊಕೇಶನ್ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಶೂಟಿಂಗ್ ಡಿವಿಷನ್, ಈಗ ಶೂಟಿಂಗಲ್ಲಿ ಆ ಶಾರ್ಟ್ ಡಿವಿಷನ್ ಮಾಡಿರ್ತಾರೆ. ಇದೇ ಬುಕ್ಕನ್ನು ಇನ್ನೊಬ್ಬರು ಓದಿರ್ತಾರೆ, ಅವ್ರ ವಿಜುವಲೈಸೇಷನ್ ಬೇರೆ ಇರುತ್ತೆ. ಸೊ ಶೂಟಿಂಗ್ ಆಗಿ ಬಂದ ಮೇಲೆ ಎಡಿಟ್ರ್ ಏನು ಮಾಡೋದು, ಆಲ್ರೆಡಿ ಆಗೋಗಿದೆಯಲ್ಲ. ಇರೋದಲ್ಲಿ ನಾವು ಬೆಟ್ರಾಗಿ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಆಗಲಿಲ್ಲ, ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿ ಅಂತೀನಿ. ಹೋಗು, ನನ್ನ ಮೇಲೆ ಕೋಪ ಬರುತ್ತೆ, ಬೈತಾರೆ, ತಿರ್ಗಿ ಹೋಗಿ ಶೂಟ್ ಮಾಡ್ತಾರೆ. ಬೈದವರೆಲ್ಲ ಇದ್ದಾರೆ, ಕೂತಿದ್ದಾರೆ, ಸುಮಾರು ಬೈದಿದ್ದಾರೆ. ಅದೇ ಸುಮಾರು. ಇವನ್ ವಿರಾಟ್ಪುರದವರಾಗಿ ನಾನು ಅವನಲ್ಲ ಅವಳು 2 ಫಿಲ್ಮ್ಗೂ ಸುಮಾರು ಬೈದಿದ್ದಾರೆ ಮನಸ್ಸೊಳಗಡೆನೆ. ಅಲ್ಲಿ ಸೀದಾ ಬೈಯಲ್ಲ, ಫಿಲ್ಮ್ ಮುಗಿಬೇಕಲ್ಲ. ಅಲ್ಲ, ನನ್ನ ಮುಖ ನೋಡಿದ್ರೆ ಗೊತ್ತಾಯ್ತು. ಐ ಕ್ಯಾನ್ ಸಿ ದ ಎಕ್ಸ್ಪ್ರೆಷನ್ಸ್. ನಾನು ಸುಮ್ಮನೆ ಡೈಲಾಗ್ ಕಟ್ ಮಾಡಲ್ಲ. ಡೈಲಾಗ್ ಆದಮೇಲೆ ಇನ್ ಬಿಟ್ವೀನ್ ಡೈಲಾಗ್ಸ್ ಎಕ್ಸ್ಪ್ರೆಷನ್ಸ್ ಇದೆಲ್ಲ ಅದನ್ನು ಮೇಂಟೈನ್ ಮಾಡ್ತೀನಿ ನಾನು, ಅದು ನೋಡ್ತೀನಿ ನಾನು. ಈಗ ನೀವು ಮನೆಯವ್ರ ಜೊತೆಗೆ ಜಗಳ ಆಗಿದೆ ಅಂದರೆ ಏನು ಮಾಡ್ತೀರಿ ನೀವು? 5 ದಿವಸ ಫುಲ್ಲಾಗಿ ಕಂಟಿನ್ಯೂಸ್ ಆಗಿ ಮಾತಾಡಲ್ಲ. ಏನು ಡೈಲಾಗ್ ಬೇಕಲ್ಲಿ, ಎಕ್ಸ್ಪ್ರೆಷನ್ಸ್ ಬೇಕು. ಡೈಲಾಗ್ ಕಟ್ ಮಾಡಬೇಕು, ಇಲ್ಲಾಂದ್ರೆ ಲ್ಯಾಗ್ ಅಂತಾರೆ ಕೆಲವರು. ಕಂಟಿನ್ಯೂಸ್ ಆಗಿ ಡೈಲಾಗ್ ಇರಬೇಕು. ಡೈಲಾಗ್ ಇಲ್ವಾ, ಅಟ್ಲೀಸ್ಟ್ ಮ್ಯೂಸಿಕ್ ಯಾವ್ದು ಕೊಡ್ರಿ ಅಂತಾರೆ. ಅವರು ತಲೆಯಲ್ಲಿ ಇಟ್ಕೊಳ್ತಾರೆ, ಎಲ್ಲಿಂದ ಕೊಡಲಿ, ಯಾವ ಫೀಲಿಂಗಲ್ಲಿ, ಯಾವ ಎಮೋಷನಲ್ಲಿ ಕೊಡಲಿ ಅಂತ. ಸೊ ಇದೆಲ್ಲ ಆಗುತ್ತೆ. ಶಾರ್ಟ್ ಡಿವಿಷನ್ಸ್ ಮೈಂಡಲ್ಲಿ ಒಂದು ದೃಶ್ಯವನ್ನು ನೋಡುವಂಥ ವಿಧಾನ. ಓಕೆ, ಹೇಳ್ತೀನಿ ನಾನು. ಇನ್ನೊಂದು, ಈ ಶಾರ್ಟ್ ಡಿವಿಷನ್ಸ್ ಮೈಂಡಲ್ಲಿ ಇರುತ್ತಲ್ಲ, ಅವ್ರ ಮೈಂಡಲ್ಲಿ ಅನ್ಕೊಂಡಿರೋದನ್ನು ಎಕ್ಸಿಕ್ಯೂಟ್ ಮಾಡೋನು ಡೈರೆಕ್ಟ್ರು. ಆ ಮೈಂಡಲ್ಲಿ ಹೆಂಗೆ ಥಿಂಕ್ ಮಾಡ್ತಾನೋ ಅದು ಇನ್ನೂ ಚೆನ್ನಾಗಿ ವಿಜುವಲೈಸ್, ಈ ಆ್ಯಂಗಲಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಥಿಂಕ್ ಮಾಡಿ ಅದನ್ನು ಶೂಟ್ ಮಾಡಿ 60 to 70% ಅವನು ಅಚೀವ್ ಮಾಡಿದ್ರೆ, ಯಾಕಂದರೆ ಇಷ್ಟು ಗುಂಪು ಟೀಮನ್ನು ಇಟ್ಕೊಂಡು ಅವ್ನು ಮಾಡಬೇಕು ಡೈರೆಕ್ಟರ್ ಆದವನು. 60 to 70% ಆದರೆ ಅವ್ನು ಒಳ್ಳೆ ಡೈರೆಕ್ಟರ್ ಆಗ್ತಾನೆ. ಆಮೇಲೆ ನೀವು ಏನು ಘಟನೆ ಯೋಚನೆ ಮಾಡ್ತೀರೋ, ಕಥೆಯನ್ನು ಹೇಳಕ್ಕೆ ಬರ್ತೀರೋ, ಅದು ಎಲ್ಲರಿಗೂ ಅರ್ಥ ಆಗಬೇಕು, ಆರು ಎಲ್ಲರಿಗೂ ಇಷ್ಟ ಆಗಬೇಕು. ಎಲ್ಲರಿಗೂ ಇಷ್ಟ ಆಗುವಂಥ ಸ್ಟೋರಿಯನ್ನೇ ಒಳ್ಳೆ ಡೈರೆಕ್ಟರ್ ಮಾಡಿದ್ರೆ ಅವನು ಪಾಪ್ಯುಲರ್ ಡೈರೆಕ್ಟರ್ ಆಗ್ತಾನೆ, ಅಷ್ಟೇ. ಓಕೆ, ಸೂಪರ್ ಸರ್. ಸರ್, ನಾವಾಗ ಮಾತಾಡ್ತಾ ಇರಬೇಕಾದ್ರೆ ನೀವು ಈ ಸ್ಪೇಷಿಯಲ್ ರಿಲೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಅದರಲ್ಲಿ ಒಂದು ಬಗೆಯ ಮ್ಯಾಜಿಕ್ ಯಾವ ಥರ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಅದನ್ನು ಶೇಷಾದ್ರಿ ಸರ್ ಸಿನಿಮಾದ ಹಿನ್ನೆಲೆಯಲ್ಲಿ ಸ್ವಲ್ಪ ವಿವರಿಸ್ಬೋದಾ? ಎಲ್ಲರ ಫಿಲ್ಮಲ್ಲಿ ಇರುತ್ತೆ. ಕರೆಕ್ಟ್, ಹೌದು. ನಾವು ಶೂಟಿಂಗ್ ಹೋಗಿದ್ರೆ ಗೊತ್ತಾಗುತ್ತೆ. ಈಗ ನಾನು ಶೇಷಾದ್ರಿನೇ ಕೇಳಬೇಕಾಗತ್ತೆ, ಒಂದು ದೃಶ್ಯವನ್ನು ತೋರ್ಸೋಣ. ಎಲ್ಲ ಡೈರೆಕ್ಟರ್ಗೂ ಈ ಸಮಸ್ಯೆ ಇರುತ್ತೆ. ಸಮಸ್ಯೆ ಏನೇ ದಾಟೋದೇ ಡೈರೆಕ್ಟರ್ ಅಲ್ವಾ. ಅವ್ರು ಹೆಂಗೆ ಅದು ಅದನ್ನು ಓವರ್ಕಮ್ ಮಾಡ್ತಾರೆ, ಅದನ್ನು ಹೆಂಗೆ ಬ್ಯೂಟಿಫುಲ್ಲಾಗಿ ಅದು ಹ್ಯಾಂಡಲ್ ಮಾಡ್ತಾರೆ ಅಂದಮೇಲೆ ಅದು ಜನಗಳಿಗೆ ಗೊತ್ತಾಗಲ್ಲ. ಅದನ್ನು ಗೊತ್ತಾಗಲ್ಲ ಅವರು. ಈಗ ಒಂದು ದೃಶ್ಯವನ್ನು ನೋಡೋಣ. ನಂಬರ್ 19 ಹಾಕಿ. ಆಡಿಯೋ ಕೊಡ್ತೀರಾ?
ಶಾಟಕ್ಕೆ ಆನೆಗಳನ್ನು ನುಗ್ಗಿದ್ ಬೇಡ. ಮಗು ಹುಷಾರು. ಈಗ ದೃಶ್ಯವನ್ನು ನೋಡಿದ್ದೀರಾ ನೀವು. ನಿಮ್ಗೆ ಗೊತ್ತಿದೆ, ಗದ್ದೆಗೆ ಆನೆ ನುಂಗಿದೆ, ಓಡಿಸ್ತಾರೆ ಅಷ್ಟೇ ಅಲ್ವಾ? ಆನ್ಲೈನಲ್ಲಿ ಹೇಳಬೇಕಾದ್ರೆ ಮನೆಯಿಂದ ಹೊರಟರು ಅಂದರೆ ಕಾಡಿನ ಹಂಚಿನಲ್ಲಿ ಮನೆ ಇದೆ ಅಂತ. ಅದು ಹೆಂಗೆ ಗೊತ್ತಾಗ್ತಾ ಇದೆ? ಒಂದೇ ಒಂದು ಶಾಟ್, ಅವರು ಸುಚೀಂದ್ರ ಅವರು ಹೋಗ್ತಾ ಇರುವಾಗ ಆ ಶಾಟ್ ಮನೇನೂ ಇದನ್ನು ಸಜೆಷನ್ಲಿ ಇಟ್ಟು ಹೇಳಿದ್ದಾರೆ. ಆ ಒಂದು ಶಾರ್ಟ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಮನೆ ಹತ್ರ ಕಾಡು ಹತ್ರ ಮನೆ ಇದೆ ಅಂತ ಅಷ್ಟೇ. ಇದು ಒಂದು ನಿಮ್ಮನ್ನೇ ಜಸ್ಟಿಫೈ ಮಾಡ್ತಾರೆ. ಅದಾದ ಮೇಲೆ ರೈಟಿಂದ ಲೆಫ್ಟ್ ಹೋಗ್ತಾರೆ. ನನಗೆ ರೈಟ್, ನಿಮಗೆ ನೋಡ್ಕೊಳ್ಳಿ, ರೈಟಿಂದ ಲೆಫ್ಟ್ ಹೋಗ್ತಾರೆ. ಅದಾದಮೇಲೆ ಕಥೆಯಲ್ಲಿ ಇರೋದು ಫಸ್ಟು ಹೊಳೆ ತಂಡೆ ಇದೆ, ಅದಾದ ಮೇಲೆ ಬೆಟ್ಟ ಇದೆ, ಬೆಟ್ಟ ಆದಮೇಲೆ ಗದ್ದೆ ಇದೆ, ಗದ್ದೆ ಆದಮೇಲೆ ಕಾಡಿದೆ. ನೀವು ಅಂದ್ಕೊಂಡಿರೋದು ಎಲ್ಲ ಹಂಗೆ ಇರುತ್ತೆ ಅಂದ್ಕೊಂಡಿದ್ದೀರ? ಅಲ್ಲಿ ಇಲ್ಲ. ಶೇಷಾದ್ರಿಯಲ್ಲಿ ನೀವು ನೋಡಿದಂಥ 2 ನಿಮಿಷದನ್ನು ನಾವು ಶೂಟ್ ಮಾಡಿದ್ದು 15 ದಿವಸದಲ್ಲಿ. ಆನೆನೂ ಇಲ್ಲ, ಗುಂಡು ಇಲ್ಲ, ಎಲ್ಲ ಶಬ್ದ ಆಮೇಲೆ ನಾವು ಸೇರಿಸ್ಕೊಂಡಿದ್ದು. ದತ್ತಣ್ಣ ಒಳಗೆ ಬಂದೂಕ ತೊಗೊಂಡಿದ್ದು ಒಂದು ದಿವಸ ಶೂಟಿಂಗ್ ಮಾಡಿದ್ವಿ. ಜನ ಎಲ್ಲ ಓಡೋಗೋದು ಮತ್ತೊಂದು ದಿವಸ ಮಾಡಿದ್ವಿ. ಆಮೇಲೆ ಶುಚಿ ಬಂದಾಗ ಇನ್ನೊಂದು ದಿವಸ ಮಾಡಿದ್ವಿ. ಅದು ಒಂದಾಯಿತು. ಅದಕ್ಕೂ ಇವರು ಆನೆಯನ್ನು ಅಟ್ಟಿಸ್ಕೊಂಡು ಹೋಗೋದಕ್ಕೂ ಸುಮಾರು 50 ಕಿಲೋಮೀಟ್ರ್ ದೂರ ಇತ್ತು. ಅಂದರೆ ಸ್ಪೇಸ್ ಅನ್ನೋದ್ರ ಬಗ್ಗೆ ಮಾತಾಡೋದ್ರಿಂದ ಹೇಳ್ತೀನಿ. ಹಾಗಾಗಿ ಇದನ್ನು ಸಂಯೋಜನೆ ಮಾಡೋದೇ ಸಂಕಲನ ಸೇರಿಸ್ತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದು ಸಬ್ಜೆಕ್ಟ್ ಅದಲ್ಲ, ಸಂಯೋಜನೆ ನೀವು ಏನು ಹೇಳ್ತಿರೋದು ಮಾಡ್ತೀನಿ ನಾನು, ಅದೆಲ್ಲ ಇಂಪಾರ್ಟೆಂಟೇ. ಈಗ ಡೈರೆಕ್ಟರ್ ಮೈಂಡಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂದರೆ ಈ ಪ್ರಕಾರ, ಅಂದರೆ ಮನೆಯ ಹತ್ತಿರ ಒಳ್ಳೆ ತಂಡೆ ಇದೆ, ನೀರಿದೆ, ನೀರಾದ ಮೇಲೆ ಬೆಟ್ಟ ಇದೆ, ಬೆಟ್ಟ ಆದ ಮೇಲೆ ಇವ್ರ ಮೈಂಡಲ್ಲಿ ಇದ್ದಿದ್ದು. ಅಲ್ಲೋದ್ರೆ ಅದು ಇರಲ್ಲ, ಅದು ಎಲ್ಲೋ ಇದೆ, ಇದು ಬೇರೆ ಊರೇ ಇರ್ಬೋದು. ಆಮೇಲೆ ಅವ್ನ ಮನೆಯಿಂದ ಹೋಗ್ತಾರಲ್ಲ, ಆ ಶಾಟ್ ಮನೆಗೆ ಬರ್ಬೋದು ಅವರು ನಿಜವಾಗ್ಲೂ. ಯಾಕೆ ಗೊತ್ತಾಗಲ್ಲ ಅದು, ಯಾಕಂದರೆ ಬಟ್ ಓನ್ಲಿ ದ ಡೈರೆಕ್ಷನ್ ಈಸ್ ಇಂಪಾರ್ಟೆಂಟ್. ಡೈರೆಕ್ಷನ್ ಅಂದರೆ ನಾನು ಹೇಳ್ತಾರೆ ಓಡುವ ಡೈರೆಕ್ಷನ್ನ ಕಾಪಾಡ್ಕೊಂಡು ಬಿಟ್ಟಿದ್ದಾರೆ, ಅದು ಕನೆಕ್ಟ್ ಮಾಡ್ತಾರೆ. ಮನೆ ಹತ್ತಿರ ಇಮಿಡಿಯೇಟ್ಲಿ ರೈಟ್ ಟು ಲೆಫ್ಟ್ ಹೋಗ್ತಾ ಇದ್ದಾರೆ. ಅಥವಾ ಮನೆ ಹತ್ತಿರ ಇರೋದು ಹೊಳೆ ತಂಡೆ ಅಂತಲೇ. ಹೊಳೆ ತಂಡೆ ಅಲ್ಲಿ ಹೋದ್ರೆ ಇರಲ್ಲ, ಅದು ಎಲ್ಲೋ ಇರುತ್ತೋ ಗೊತ್ತಿಲ್ಲ, ಬೇರೆ ಊರಿಗೆ ಗೊತ್ತಿಲ್ಲ ಅದು. ಆಮೇಲೆ ಬೆಟ್ಟ ಹತ್ತಾರೆ, ಬೆಟ್ಟನೂ ಪಕ್ಕನಿರಲ್ಲ, ಎಲ್ಲೋ ಇರುತ್ತೆ. ಓಕೆ, ಇದನ್ನು ಕನೆಕ್ಟ್ ಮಾಡೋದಿಲ್ಲ. ಶ್ವೇಸಿಲಿ ಇದು ಒಂದು ಲೋಹವನ್ನು ಸೃಷ್ಟಿ ಮಾಡ್ತಾರೆ ಫಿಲ್ಮಲ್ಲಿ. ದಟ್ ಈಸ್ ದಟ್ ಮ್ಯಾಜಿಕ್ ಅಂತ ಹೇಳ್ತಾ ಇರೋದು ನಾನು. ಇವ್ರ ಮೈಂಡಲ್ಲಿ ಅನ್ಕೊಂಡಿರೋದು ಸಾಧ್ಯವಾದಷ್ಟು ಅದು ಅಲ್ಲಿ ಶೂಟ್ ಮಾಡಿ ಕನೆಕ್ಟ್ ಮಾಡ್ತಾರೆ. ಅದಿರಲ್ಲ. ಇದರಲ್ಲಿ ಚೂರು ಪ್ರಾಬ್ಲಮ್ಗಳಿದೆ, ನಾನು ಹೇಳ್ತೀನಿ. ನಾನು ರೈಟಿಂದ ಲೆಫ್ಟ್ ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ವಾ? ಮನೆ ಬಿಟ್ಟು ಹೋಗ್ತಾರೆ, ತಿರುಗಿ ಈಗ ಬಂದರೆ ಮನೆಗೆ ಹೋಗ್ತಾ ಇರೋ ಅರ್ಥ ಆಗುತ್ತೆ.
ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ನ್ಯೂಟ್ರಲ್ ಶಾಟ್ ಒಂದು ಬಂದುಬಿಡ್ತಾರೆ, ಆ ಕಡೆ ಕ್ಯಾಮ್ರಾ ಇಡಲ್ಲ, ನ್ಯೂಟ್ರಲ್ ಶಾಟ್ ಇಟ್ಟು ಆವಾಗ ಪ್ಲ್ಯಾನ್ ಆಗಿರಲ್ಲ ಇದು. ಇಲ್ಲಾಂದರೆ ರೈಟ್ ಎಕ್ಸಿಟ್ ಕೊಟ್ಬಿಟ್ಟಿದ್ದಾರೆ ದತ್ತನಾಗೆ, ಲೆಫ್ಟ್ ಕೊಡಬೇಕಾಯ್ತು, ಅದು ಕೊಟ್ಟಿದ್ರೆ ನೆಕ್ಸ್ಟ್ ಈ ಕಡೆ ಶಾಟ್ ತೊಗೊಳಕ್ಕೆ ಕರೆಕ್ಟ್ ಆಗುತ್ತೆ. ಅಂದರೆ ನ್ಯೂಟ್ರಲ್ ಬಂದ ಮೇಲೆ ಈ ಕಡೆ ಹೋದರೆ ಮೇಲೆ ಕ್ಯಾಮ್ರಾ ಈ ಕಡೆ ಬಂದುಬಿಡ್ತು, ಆಮೇಲೆ ಇವರು ಅದರ್ ಡೈರೆಕ್ಷನ್ ಓಡ್ದೆ, ಇಲ್ಲಾಂದರೆ ಓಡ್ತಾ ಇರೋದು ತಿರ್ಗಿ ಈ ಕಡೆ ಹೋಗ್ತಾ ಇದ್ದಾರೆ, ಏನಕ್ಕೆ ಆ ಕಡೆ ಹೋಗ್ತಾರೆ, ಕನ್ಫ್ಯೂಷನ್ ಶುರು ಆಗುತ್ತೆ. ಬಟ್ ನ್ಯೂಟ್ರಲ್ ಶಾಟ್ ಬಂದರು, ಫಸ್ಟೇ ರೈಟಿಂದ ಲೆಫ್ಟ್ ಬಂದಾಗ ಹೊಳೆ ತಂಡೆಯಲ್ಲಿ ಕ್ರಾಸ್ ಆಗ್ತಾರೆ, ಕ್ರಾಸ್ ಆದಾಗ ನ್ಯೂಟ್ರಲ್ ಶಾಟ್ಗೆ ಬಂದುಬಿಟ್ಟಿದ್ದಾರೆ, ನ್ಯೂಟ್ರಲ್ ಶಾಟ್ ಬಂದುಬಿಟ್ಟು ರೈಟ್ಗೆ ಎಕ್ಸಿಟ್ ಕೊಟ್ಬಿಟ್ಟಿದ್ದಾರೆ ಅವ್ರನ್ನ. ಸೊ ಇಮಿಡಿಯೇಟ್ಲಿ ಈ ಗಾಡ ಚಾನ್ಸ್ ರೈಟು ಅದೇನೋ ಕೊಟ್ಬಿಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಶಾಟ್ ಎಲ್ಲ ಲೆಫ್ಟಿಂದ ರೈಟ್ಗೆ ಹೋಗೋದು ಯೂಸ್ ಮಾಡ್ಕೊಂಡಿದ್ರು. ಕೊನೆಯಲ್ಲಿ ಏನು ಮಾಡಿಬಿಟ್ರು, ದತ್ತನ ಬರೋ ಶಾಟ್ ಇದೆಲ್ಲ ಅದು ಬಂದು ಈ ಕಡೆ ಕ್ಯಾಮ್ರಾ ರೈಟು ತೊಗೊಂಡ್ರು, ಅವರು ಲೆಫ್ಟ್ ತೊಗೊಂಡಿದ್ದೀರಾ, ನೆಕ್ಸ್ಟ್ ಶಾಟಿಗೆ ಯೂಸ್ ಆಗ್ತಾಯಿತ್ತು. ಸ್ಮಾಲ್ ಪ್ರಾಬ್ಲಮ್. ಬಟ್ ನಾನು ಇದನ್ನು ಪ್ರಾಬ್ಲಮ್ ಅಂತ ಹೇಳಕ್ಕೆ ಬರೋಲ್ಲ. ಅಲ್ಲಿ ಯಾವತ್ತೋ ಶೂಟ್ ಆಗಿರೋದು ಅದು ಕನೆಕ್ಟ್ ಮಾಡಿದ್ದಾರೆ, ಓಕೆ. ಅಲ್ಲಿ ಎಕ್ಸಿಟ್ ಕಟ್ ಮಾಡಿದ್ರೆ ಶಾರ್ಟ್ ಇನ್ ಬಿಟ್ವೀನ್ ಕಟ್ ಆಗೋದು ಅನಿಸುತ್ತೆ. ಪ್ರಾಬಬ್ಲಿ ಅದನ್ನು ಮೂಮೆಂಟ್ ಶಾಟ್ ಒಂದು ಕನೆಕ್ಟ್ ಮಾಡಬೇಕಾಗುತ್ತೆ, ಮೂಮೆಂಟ್ ಕಟ್ ಮಾಡಬೇಕಾಗುತ್ತೆ, ಏನೋ ಪ್ರಾಬ್ಲಮ್ ಆಗುತ್ತದೆ. ಬಟ್ ನಾನು ಹೇಳ್ತಾ ಇರೋದು ಈ ಥರ ಪ್ರಾಬ್ಲಮ್ಗಳು ಸುಮಾರಿದೆ. ನೀವು ಕಲ್ಪನೆಯಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕಾಸರವಳ್ಳಿ ಸರ್ ಒಂದು ಫಿಲ್ಮ್ ಮಾಡಿದ್ರು, ಅದು ಯಾವುದಂದರೆ SL ಭೈರಪ್ಪ, ಅದು ನಾಯಿ ನೆರಳು ಒಂದ, ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಅದು ಒಂದು ಟಿಪಿಕಲ್ ಒಂದು ಉಡುಪಿ ಮನೆ. ಅವರು ಇಂಥದ್ದಲ್ಲಿ ಅವ್ರು ಭಾಳ ನಿಪುಣರು, ಅದನ್ನೇ ಹೇಳ್ತಾ ಇದ್ದೀನಿ. ಫಸ್ಟು ಹೋದಾಗ ಒಂದು ಮನೆಯಲ್ಲಿ ಹಾಲ್ ಆ್ಯಂಡ್ ಕಿಟಕಿ ಇದು ಬೇಕಾಗುತ್ತೆ, ಅದು ಫಿಕ್ಸ್ ಆಯಿತು ಮೇಯ್ನ್, ಅದು ಫಿಕ್ಸ್ ಮಾಡಿಬಿಟ್ರು. ಫ್ರಂಟಲ್ಲಿ ಜಗಲಿ ಅಂತ ಹೇಳ್ತೀವಿ ನಾವು, ಅಲ್ಲಿ ಚೆನ್ನಾಗಿಲ್ಲ, ಅದು ಬೇರೆ ಊರೋದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ದಾಟಿ, ಅದು ಯಾವುದೋ ಒಂದು ದಿವಸ ಓಕೆ. ಹಿಂದ್ಗಡೆ ಅದನ್ನು ಎಲ್ಲ ಚೀಟ್ ಮಾಡ್ಬೋದು, ಅದಾಗಲ್ಲ. ಆ ಮನೆ ಹಿಂದ್ಗಡೆನೇ ಇರಬೇಕು ಹೊತ್ತು, ಆ ಬ್ಯಾಕ್ ಯಾರ್ಡ್, ಅದಕ್ಕೆ ಒಂದು ಕಿಟಕಿ ಬೇಕು. ಆ ಪರ್ಟಿಕ್ಯುಲರ್ ಕಿಟಕಿ ಬೇರೆ ಮನೆಯಿಂದ ಚೀಟ್ ಮಾಡಿದ್ರೆ ಆ ಕಿಟಕಿ ಬೇಕಲ್ಲ. ಆ ಕಿಟಕಿ ಒಂದು ಡಿಫ್ರೆಂಟ್ ಕಿಟಕಿ, ಅದು ಯಾವ ಥರ ಅಂದರೆ ಒಂದು 4-5 ಶಟರ್ಸ್ ಇರುತ್ತೆ, ಓಪನ್ ಮಾಡಿದ್ರೆ ಒಟ್ಟಿಗೆ ಓಪನ್ ಆಗುತ್ತೆ. ಇವಳು ಆ ಹುಡುಗನ ಜೊತೆಗೆ ಮಾತಾಡುವಂಥ ಒಂದು ಸಂಭಾಷಣೆ ಸೀನೆಲ್ಲ ಇರುತ್ತೆ. ಸೊ ಈ ಕಡೆಯಿಂದ ಕ್ಯಾಮ್ರಾ ಇಡಬೇಕು. ಏನು ಮಾಡೋದು ಅವರು, ಕಿಟಕಿನೇ ಮಾಡಿದ್ರು ಅವರು. ಆ ಪ್ರೊಡಕ್ಷನ್ ಮ್ಯಾನೇಜರ್ ಬೈತಾ ಇರ್ತಾನೆ, ಅದು ಬೇರೆ ವಿಚಾರ. ಕಿಟಕಿ ತೊಗೊಂಡು ಹೋಗಿ ಬೇರೆ ಊರಲ್ಲಿ ಕಿಟಕಿ ಇಟ್ಟು ಈ ಕಡೆಯಿಂದ ಶಾಟ್ ತೊಗೊಂಡು ಆ ಕಡೆ ಶಾಟ್ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ರು. ಜಗಲಿ ಬೇರೆ ಕಡೆ ಇರುತ್ತೆ. ಆವಾಗ ಏನಾಗ್ತು, ಯಾವತ್ತೋ ಒಂದು ದಿವಸ ಇಂಡೋರ್ ಶೂಟ್ ಮಾಡಿರ್ತಾರೆ, ಇನ್ನೊಂದು ಯಾವುದೋ ಒಂದು 10 days ಆದ ಮೇಲೆ ಶೂಟ್ ಮಾಡೋದು. ಆವಾಗ ರೈಟ್ ಎಂಟ್ರಿ ಅಲ್ಲಿಂದ ಕ್ಯಾಮ್ರಾ ಹಾಕಿ ರೈಟ್ ಎಂಟ್ರಿ ಕೊಟ್ಬಿಟ್ಟಿದ್ರೆ, ಎಕ್ಸಿಟ್ ಕೊಟ್ಟಿದ್ರೆ, ತಿರ್ಗಿ ಅಲ್ಲಿಂದ ಲೆಫ್ಟ್ ಕೊಡಬೇಕು ಎಂಟ್ರಿ. ಅದನ್ನ ನೆನಪಿಟ್ಕೋಬೇಕು. ಅವನು ಸ್ಟಿಕ್ ತೊಗೊಂಡು ಬಂದಿದ್ದು ಯಾವ ಕೈಯಲ್ಲಿ ತೊಗೊಂಡು ಬಂದಿದ್ದಾನೆ, ಯಾವ ಶೋಲ್ಡರಲ್ಲಿ ಟವಲ್ ಹಾಕಿದ್ದಾನೆ, ಇಷ್ಟು ನೆನಪಿಟ್ಕೋಬೇಕು. ಮುಂಚೆಲ್ಲ ಕಂಟಿನ್ಯೂಟಿ ಸ್ಟಿಲ್ಸ್ ಇತ್ತು, ಈಗ ಇಲ್ಲ. ಈಗ ಆ್ಯಕ್ಚುಲಿ ವಿಡಿಯೋ ಅಸಿಸ್ಟ್ ಇದೆ, ಅವ್ರು ರೆಕಾರ್ಡ್ ಮಾಡಿ ಯಾವ ಕಡೆ ಹೋಗಿದ್ದಾನೆ ಚೆಕ್ ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಬಟ್ ಕಂಟಿನ್ಯೂಟಿ ಮೇಂಟೈನ್ ಮಾಡೋದು ಎಕ್ಸ್ಪ್ರೆಷನ್ ಮಾತ್ರ ಅಲ್ಲ, ಎಲ್ಲವೂ ಇದು ಕಷ್ಟ. ಈ ಸಿನಿಮಾ ಎಲ್ಲ ಅನಿವಾರ್ಯ. ಅದು ಚೀಟ್ ಮಾಡ್ತೀರ ಅಂತ ಹೇಳ್ಬೋದು, ಇಲ್ಲ, ಇದು ಅನಿವಾರ್ಯ. ರೋಜಾ ಫಿಲ್ಮ್ ಮಾಡಿದಾಗ ಅವನೆಲ್ಲರೂ ಊಟಿ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೇಳಿದ್ರು, ಅವನು ಅಲ್ಲಿ ಶೂಟ್ ಮಾಡಿಲ್ಲ, ಕಿಡ್ನಾಪ್ ಮಾಡಿಲ್ಲ, ಮಣಿರತ್ನ ಶೂಟ್ ಮಾಡಿದ್ದು ಎಲ್ಲ ಇಲ್ಲೇ, ಎಲ್ಲಿ ಊಟಿಯಲ್ಲಿ ಕಿಡ್ನಾಪ್ ಆಗೋದಲ್ಲ, ಊಟಿಯಲ್ಲಿ ಆ ಡಲ್ಲೇಕ್ ತೋರಿಸಿದ್ರು ಲಾಂಗ್ ಶಾಟ್, ಕ್ಲೋಸಪ್ ಎಲ್ಲ ಇಲ್ಲೇ, ಎಲ್ಲಿ ಊಟಿಲೇಕೆ ಶೂಟ್ ಮಾಡಿದ್ದು. ಇದು ಅನಿವಾರ್ಯ, ನಿಮ್ಗೆ ಗೊತ್ತಾಗಲ್ಲ ಅದು. ಆ ಫಿಲ್ಮಲ್ಲಿ ಇದನ್ನು ಹೆಂಗೆ ಅಳವಡಿಸ್ತಾರೆ, ಹೆಂಗೆ ಅದನ್ನು ನೆನಪಿಟ್ಕೊಂಡು ಹೆಂಗೆ ಕಟ್ ಮಾಡ್ತಾರೆ. ಆಮೇಲೆ ಆ ಕ್ಯಾಮ್ರಾಮನ್ಗಳು ಅಲ್ಲಿ ಏನು ಲೈಟಿಂಗ್ ಇದೆ, ಆ ವಿಜಿಟೇಷನ್ ಇದೆ, ಅದೇ ಥರ ಟೋನ್ ಮೇಂಟೈನ್ ಮಾಡಬೇಕು. ಇಷ್ಟು ಕಷ್ಟ ಇದೆ ಫಿಲ್ಮಲ್ಲಿ ಮಾಡುವಂಥದ್ದು. ಇನ್ನೊಂದು ದಿವಸ ಟೈಮ್ ಇದ್ದರೆ ಒಂದೊಂದು ದಿವಸ ತೋರಿಸ್ತೀನಿ. ನಿಮ್ಗೆ ಟೈಮ್ ಇಲ್ಲ ಅಂದರೆ ನಾವು ಇದಕ್ಕೆ ಮುಂಚೆ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೀವು ಮಾತಾಡೋದ್ರಿಂದ ಕಾಸರವಳ್ಳಿ ಸರ್ನ ಒಂದು ರಿಯಾಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ಅವಶೇಷ್ ಸಿನಿಮಾದಲ್ಲಿ ನೀವು ಆ ಹುಡುಗ ಆ ಜಗಲಿಯಲ್ಲಿ ರೈಟ್ ಟು ಲೆಫ್ಟ್ ಹೋಗೋದು ಗುಣ ಹೇಳಿದಾಗೆ ಲೆಫ್ಟ್ ಟು ರೈಟ್ ಮಾಡ್ತಿರಲ್ಲ, ಅದರದ್ದು ನಾನು ಓದಿದ್ದೀನಿ. ಇವರಿಗೆ ಒಂದು ವಿವರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಂಗೆ ಸಂಕಲನವನ್ನು ಬಳಸ್ಕೊಳ್ಳೋಕೆ ಸಾಧ್ಯ ಆಯಿತು ಅನ್ನೋದು. ಇದು ಶೇಷಾದ್ರಿಯವರ ಸಿನಿಮೋತ್ಸವ ಒಂದು ಪಾಠ ಆಗ್ತಾ ಇದೆ. ಸಂಕಲನ ಕೇವಲ ಇದೇ ಕಾರಣಗಳಿಗೆ ಮಾತ್ರ ಮಾಡ್ತಿರೋದಿಲ್ಲ, ಅಂದರೆ ಒಂದು ಫಿಸಿಕಲ್ ಕಂಟಿನ್ಯೂಟಿಯನ್ನು ಮೈಂಟೈನ್ ಮಾಡೋದಕ್ಕೆ ಮಾತ್ರ ಮಾಡ್ತಿರಲ್ಲ, ಅದೂ ಕೂಡ ಕಥಾನಕವನ್ನು ವ್ಯಾಖ್ಯೆ ಮಾಡ್ತಾ ಹೋಗುತ್ತೆ. ನಾನು ಆ ಚಿತ್ರದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಹುಡುಗ ಅವನಿಗೆ ಮನಸ್ಸಿಲ್ಲದೆ ಒಂದು ಕೆಲಸ ಮಾಡ್ತಾ ಇರ್ತಾನೆ ಅವಶೇಷನಲ್ಲಿ. ನನ್ನ ಡಿಪ್ಲೊಮೊ ಫಿಲ್ಮ್ ಅದು, FGI ಡಿಪ್ಲೊಮೊ ಫಿಲ್ಮ್. ನಾನು ಮನಸ್ಸಿಲ್ಲದೆ ಅವ್ನು ಮಾಡ್ತಿದ್ದಾನೆ ಅಂತ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡಿದೆ. ಅವನು ಎಡದಿಂದ ಬಲಕ್ಕೆ ಅವನು ಹೋಗ್ತಾ ಇರ್ತಾನೆ, ಕೈಯಲ್ಲಿ ಹೀಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾನೆ, ಹೀಗೆ ಹೋಗ್ತಾ ಇದ್ದಾನೆ. ಕೈ ಕಟ್ ಮಾಡಿದಾಗ ಬಲದಿಂದ ಎಡಕ್ಕೆ ಹೋಗ್ತಾ ಇರುತ್ತೆ. ಸೊ ಈ ಥರ 4 ಸಲ ಜಕ್ಸ್ಟಪೋಸ್ ಮಾಡಿದಾಗ
ಅವನು ಆ ಕಡೆ ಹೋಗ್ತಾನೆ, ಈ ಕೈ ಈ ಕಡೆ ಬರ್ತದೆ ಅಂತಂದಾಗ ಒಂದು ಮನಸ್ಸಿನಲ್ಲಿ ಅವನು ಒಲ್ಲದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋದು ನಾನು ಹೇಳ್ದೇನೆ ಮನಸ್ಸಿನಲ್ಲಿ ಮೂಡುತ್ತೆ ಅಂತ. ಈ ಥರ ಎಡಿಟಿಂಗ್ನಲ್ಲಿ ಈ ಥರ ತುಂಬ ಸಣ್ಣ ಸಣ್ಣ ತಂತ್ರಗಳನ್ನು ಬಳಸ್ತಾ ಇರ್ತೇವೆ. ಕಥೆಯನ್ನು ನಾವು ಯಾವತ್ತೂ ಮಾತುಗಳ ಮೂಲಕನೇ ಹೇಳಬೇಕು ಅಂತಲ್ಲ. ಸಿನಿಮಾ ಯಾವ ಫಿಲ್ಮು ಯಾತಕ್ಕೆ ಸಿನಿಮ್ಯಾಟಿಕ್ ಆಗುತ್ತೆ ಅಂತಂದರೆ ಈ ಥರದ ತಂತ್ರಗಳನ್ನು ಬಳಸಿದಾಗ ಅವು ಸಿನಿಮಾಕ್ಕೆ ಅನನ್ಯವಾದಂತಹ ತಂತ್ರಗಳು. ಸಾಹಿತ್ಯದಲ್ಲಿ ಸಾಧ್ಯವಾಗೋದಿಲ್ಲ, ರಂಗಭೂಮಿಯಲ್ಲಿ ಸಾಧ್ಯವಾಗೋದಿಲ್ಲ, ಸಿನಿಮಾದಲ್ಲಿ ಮಾತ್ರ ಸಾಧ್ಯವಾಗುತ್ತೆ. ಸ್ಪೇಸ್ ಆ್ಯಂಡ್ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಇದಷ್ಟೇ ಅಲ್ಲ, ಒಂದು ಸಣ್ಣ ಉದಾಹರಣೆಗಳು. ಶೂಟಿಂಗಲ್ಲಿ ಸುಮಾರು ಪ್ರಾಬ್ಲಮ್ಗಳಾಗುತ್ತೆ. ಈಗ ಇಬ್ಬರು ಡೈಲಾಗ್ ಮಾತಾಡ್ತಾ ಇದ್ದಾರೆ, ಒಬ್ಬರಿದ್ದು ಒಂದು ಶಾರ್ಟ್ ತೊಗೊಂಡಿರ್ತಾರೆ, ಇನ್ನೊಬ್ಬರದು ಈ ಕಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಡೈರೆಕ್ಟ್ರು, ಅದನ್ನು ಕ್ಲಿಯರ್ ಮಾಡೋದ್ರೊಳಗಡೆ ಕಷ್ಟ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಸಿಂಪಲಾಗಿ ಅದೇ ಬ್ಯಾಕ್ಗ್ರೌಂಡಲ್ಲಿ ಆ ಬ್ಯಾಕ್ ಡ್ರಾಪ್ ಯಾವುದಾದ್ರು ಒಂದೆರಡು ಕ್ಯಾಲೆಂಡರ್ ಯಾವುದೋ ಚೇಂಜ್ ಮಾಡ್ತಾರೆ, ಆರ್ಟಿಸ್ಟ್ ಲುಕ್ಕನ್ನು ಚೇಂಜ್ ಮಾಡ್ತಾರೆ, ಲೈಟಿಂಗನ್ನೇ ಈ ಕಡೆ ಇರೋದು ಆ ಕಡೆ ಚೇಂಜ್ ಮಾಡ್ತಾರೆ, ಶೂಟ್ ಮಾಡ್ತಾರೆ. ನಿಮಗೆ ಈ ಕಡೆ ಏರಿಯಾನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವ್ರು ಎಸ್ಟಾಬ್ಲಿಷ್ ಮಾಡಿದ್ರೇ ಗೊತ್ತಾಗೋದು. ಇದು ಅನಿವಾರ್ಯ ಆಗುತ್ತೆ ಶೂಟಿಂಗಲ್ಲಿ. ಸ್ಪೇಸಿಯಲ್ಲಿ ಹೌ ಯು ರಿಲೇಟ್ ದಟ್ ಶಾರ್ಟ್ಸ್ ಅಂತ. ಈ ಫಾರಿನ್ ಹೋಗ್ತಾರೆ, ಇಂಡೋರ್ದೆಲ್ಲ ಇಲ್ಲೇ ಶೂಟ್ ಮಾಡ್ತಾರೆ. ಫಾರಿನಲ್ಲಿ ಹೋಗಿ ಶೂಟ್ ಮಾಡೋದು, ಔಟ್ಡೋರ್ ಶೂಟ್ ಮಾಡಿಬಿಟ್ಟು ಇಂಡೋರ್ ಶೂಟಿಂಗ್ ಎಲ್ಲ ಇಲ್ಲೇ ಮನೆಗಳಲ್ಲಿ ಶೂಟ್ ಮಾಡಿಬಿಡ್ತಾರೆ, ಸೆಟ್ ಹಾಕಿ ಏನೋ ಮಾಡಿಬಿಡ್ತಾರೆ. ಸೊ ಇದೆಲ್ಲ ಸ್ಪೇಸಿಯಲ್ಲಿ ಹೌ ದೇ ರಿಲೇಟ್ ಸಿನಿಮಾಲೇ ತುಂಬ ಯೂಸ್ಫುಲ್ ಆದ ವಿಷಯ. ಬಟ್ ಅದನ್ನೇ ಹೆಂಗೆ ಮಾಡ್ತಾರೆ, ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಸೊಗಸಾಗಿ ನಮಗೆ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು ಸರ್. ಲಿಂಗದೇವರು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಗುಣಶೇಖರ್ ಸರ್ಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಆಗ ಪ್ರವೀಣ್ ಗೋಡ್ಕಿಂಡಿ ಸರ್ ಇದ್ದರು, ಅವರು ತುರ್ತು ಕೆಲಸ ಇದ್ದ ಕಾರಣ ನಿರ್ಗಮಿಸಿದ್ರು, ಅವರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಈ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಿ ಶೇಷಾದ್ರಿ ಸಿನಿಮೋತ್ಸವದ ತಂಡಕ್ಕೆ, ಆಯೋಜಕರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಶುಭರಾತ್ರಿ.